ಒಂದೇ ಧೂಳು ಹಿಡಿದಿಲ್ಲ, ನನ್ನ ಮೈ ಕೂಡ ರಸ್ಟ್ ಇಡ್ತಿದೆ. ಫ್ಯಾನ್ಸಿ ಲೈಫ್ ಸ್ಟೈಲ್ಗೂ ಹೆಲ್ದಿ ಲೈಫ್ ಸ್ಟೈಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಮನೆ ಕೆಲಸ ಎಲ್ಲಾ ಹೆಂಗಸರು ಮಾಡ್ತಾರೆ. ವೈ ಆರ್ಂಟ್ ದೇ ಹೆಲ್ದಿ? ಈ ಜಿಮ್ ಅಲ್ಲಿ ಏನೇನೆಲ್ಲ ನನ್ನ ಹತ್ರ ಸದ್ಯಕ್ಕೆ ಐಟಮ್ಸ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ತೋರಿಸ್ತಾ ಬರ್ತೀನಿ. ಒಬ್ಬ ಮನುಷ್ಯ ಮೆಂಟಲಿ ಲೋಡ್ ಜಾಸ್ತಿ ತಗೊಂಡ್ರೆ ಫಿಸಿಕಲಿ ಹೇಗೆ ಓಡಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ನಾನೇ ಲಿವಿಂಗ್ ಪ್ರೂಫ್. ನಾನು, ನನ್ನ ಗಂಡ, ನನ್ನ ಮಗಳು ನಮ್ಮದೇ ಆದ ಪುಟ್ಟು ಮಿನಿ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಮಕ್ಕಳು ನಾವು ಹೇಳಿ ನಾವು ಪ್ರೀಚ್ ಮಾಡೋದಕ್ಕಿಂತ ನಾವು ಏನು ಮಾಡ್ತೀವಿ ಅದನ್ನ ನೋಡಿ ಕಲಿಯೋದೇ ಜಾಸ್ತಿ. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲಡ್ಸು ಪ್ರೀತಿ. ಗೈಸ್, ಆಲ್ರೆಡಿ ನೆನೆ ಬ್ಲಾಗಲ್ಲಿ ನೋಡಿರ್ತೀರಾ ನನ್ನ ಚೆಸ್ಟ್ ಪೇನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅಟ್ ಎನಿ ಕಾಸ್ಟ್ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಆ್ಯಂಡ್ ಅದರಿಂದ ಡೈವರ್ಟ್ ಆಗಬಾರ್ದು. ಆಲ್ಸೋ ಜಿಮ್ ಮ್ಯಾನೇಜ್ ಮಾಡೋಕ್ಕೆ ವಿತ್ ಮೈ ಬಿಸಿ ಸ್ಕೆಡ್ಯೂಲ್ ತುಂಬ ಕಷ್ಟ ಆಗ್ತದೆ. ಐ ಆಮ್ ಪ್ಲಾನಿಂಗ್ ಟು ಕ್ವಿಟ್ ಜಿಮ್ನ ಕ್ವಿಟ್ ಮಾಡಿದ್ರೆ ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಸೊಲ್ಯೂಷನ್? ಆ್ಯಂಡ್ ಆಲ್ರೆಡಿ ನಿಮ್ಗೆ ಗೊತ್ತು, ನಾನು ಹೋಮ್ ವರ್ಕೌಟ್ಸ್ ಮಾಡಿನೇ 21 kg ವೇಟ್ ಲಾಸ್ ಮಾಡಿರೋದು ಅಂತ. ಇವಾಗ +5 kg ಗೇನ್ ಆಗ್ಬಿಟ್ಟಿದ್ದೀನಿ. 21 kgಯಲ್ಲಿ -5 kg ಮಾಡಿದ್ರೆ ಎಷ್ಟಾಯಿತು? 16 kg ವೇಟ್ ಲಾಸ್ ಇವತ್ತಿಗೆ. ಅಂದರೆ ಮತ್ತೆ 5 kg ಗೇನ್ ಆಗಿದ್ದೀನಲ್ಲ, ಅದನ್ನ ಲೆಕ್ಕ ತಗೊಂಡ್ರೆ ನಾನೇನು ಅನ್ಕೊಂಡೆ, ಈಗ ಜಿಮ್ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಆ ಥರ ಆಗ್ತಾ ಇದೆ. ನಾನು ಹೇಳಿದ್ದೆ ಅಲ್ವಾ ಆಲ್ರೆಡಿ, ಪ್ಲಾನ್ಸ್ ಇದೆ, ಪ್ಲಾನ್ಸ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಕರೆಕ್ಟಾಗಿ ವರ್ಕೌಟ್ ಆದರೆ ಹೇಳ್ತೀನಿ ಅಂತ. ಜಿಮ್ ಪ್ಲಾನು ಕರೆಕ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ. ಐ ಥಾಟ್ ಬೇರೆ ಏನಾದರೂ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಎನಿವೇಸ್ ನಮ್ಮದು ವಾಕಿಂಗ್ ಪ್ಯಾಡ್, ಥ್ರೆಡ್ಮಿಲ್ ಬಂದಿದೆ. ಅದ್ರ ಜೊತೆಗೆ ನನ್ನ ಹತ್ರ ಸುಮಾರು ಎಕ್ವಿಪ್ಮೆಂಟ್ಸ್ ಇದೆ, ಜಿಮ್ ಎಕ್ವಿಪ್ಮೆಂಟ್ಸ್ ಆಲ್ರೆಡಿ ಇದೆ. ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ನನ್ನಲ್ಲಿ ಮನೇಲಿ ಇರೋ ಅಂಥ ರೂಮ್ನ ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ಸಿಂಪಲ್ ಮಿನಿ ಜಿಮ್ನ ಟು ಸ್ಟಾರ್ಟ್ ಆಫ್ ವಿತ್ ಸ್ಟಾರ್ಟ್ ಮಾಡೋಣ. ಹೋಗ್ತಾ ನೆಕ್ಸ್ಟ್ ಚೇಂಜ್ ಮಾಡೋಣ, ಅಂದರೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗೋಣ ನಮ್ಮ ಜಿಮ್ನ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಟು ಸ್ಟಾರ್ಟ್ ಆಫ್ ವಿತ್ ಮಿನಿ ಜಿಮ್ಮಲ್ಲಿ ಏನೇನೆಲ್ಲ ನನ್ನ ಹತ್ರ ಸದ್ಯಕ್ಕೆ ಐಟಮ್ಸ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ತೋರಿಸ್ತಾ ಬರ್ತೀನಿ. ಅದೆಲ್ಲನೂ ಯೂಸ್ ಮಾಡಿಕೊಂಡು ಇಲ್ಲೇ ಒಂದು ಚಿಕ್ಕ ಪುಟ್ಟಾಣಿ ಸೆಟಪ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಈಗ ನೋಡಿ, ರೂಮ್ ಹಿಂಗಿದೆ, ಎಲ್ಲ ಫುಲ್ಲು ಸ್ಪ್ರೆಡ್ ಆಗಿದೆ. ಆ್ಯಂಡ್ ನನ್ನ ಮಗಳು ಟೆಂಟ್ ಹೌಸಿಂದ ಹಿಡ್ದು ಎಲ್ಲ ಪೂರ್ತಿ ಡಂಪ್ ಮಾಡಿದ್ದೀವಿ. ಈಗ ಈ ಡಂಪ್ನೆಲ್ಲ ಚೇಂಜ್ ಮಾಡಿ ಇಲ್ಲಿ ಒಂದು ಬೆಳಗ್ಗೆ ಎದ್ದು ಬಂದಾಗ ಒಂದು ವರ್ಕೌಟ್ ಮಾಡೋ ಒಂದು ವೈಬು, ಒಂದು ಜಿಂಚಾಕ್ ವೈಬ್ ಬರಬೇಕು. ಆ ಥರ ಪ್ಲ್ಯಾನ್ ಮಾಡಿಕೊಂಡು ಸೆಟಪ್ ಮಾಡೋಕ್ಕಂತ ಇದ್ದೀನಿ. ಆ್ಯಂಡ್ ಏನೇನು ಬೇಕು ಇವಾಗ ಸೆಟಪ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಏನೇನು ಬೇಕು, ಏನೇನು ಮಿಸ್ಸಿಂಗ್ ಅಂತ. ಅದ್ರ ಪ್ರಕಾರ ಆರ್ಡರ್ ಮಾಡಿ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ನಾವು ಇಲ್ಲಿ ಇದೆಯಲ್ಲ ಬೇಡ್ದಿರೋ ಡಂಪು, ಸ್ಪೆಷಲಿ ನನ್ನ ಮಗಳದು ಆಟ ಸಾಮಾನುಗಳು, ನನ್ನ ಮಗಳು ಸ್ಟ್ರಾಲರು, ಇದೆಲ್ಲ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಇವಾಗ ಅವಳು ಸ್ಟ್ರಾಲರಲ್ಲಾಗಲಿ ಇಲ್ಲ ಸಿಟ್ಟಿಂಗ್ ಚೇರಲ್ಲಾಗಲಿ ಯಾವುದನ್ನು ಯೂಸೇ ಮಾಡಲ್ಲ. ಸೊ ನಾವು ಅದನ್ನು ಡಂಪ್ ಥರ ಇಟ್ಟಿದ್ದೀವಿ. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಮ್ಮ ಥ್ರೆಡ್ಮಿಲ್ ಜಾಗನ ಸೆಟಪ್ ಮಾಡ್ಕೊಳ್ಳೋಣ. ಓಕೆನಾ? ಫಸ್ಟ್ ಇದೆಲ್ಲ ರಿಮೂವ್ ಮಾಡೋಣ. ಈ ಮೂಲೆನ ಫಸ್ಟ್ ಕ್ಲಿಯರ್ ಮಾಡಿದ್ರೆ ನಮಗೆ ಆ ಕಡೆ ಮೂಲೆಗೆ ಹೋಗೋಕ್ಕೆ ಚಾನ್ಸ್ ಸಿಗುತ್ತೆ. ಫಸ್ಟ್ ಈ ಮೂಲೆನ ಕ್ಲಿಯರ್ ಮಾಡ್ಕೊಂಬರೋಣ. ಈ ಸ್ಟ್ರಾಲರಲ್ಲಿ ಏನಂದರೆ ಏನೂ ಇಲ್ಲ. ನಾವು ರೀಸೆಂಟಾಗಿ ಸೋಫಾ ಕವರ್ಸ್ ಎಲ್ಲ ರಿಮೂವ್ ಮಾಡಿದ್ವಿ, ತುಂಬ ಹಾಳಾಗ್ಬಿಟ್ಟಿದೆ ಅಂತ. ಸೋಫಾ ಚೇಂಜ್ ಮಾಡೋ ಪ್ಲಾನಲ್ಲಿ ಕೂಡ ಇದ್ದೀವಿ. ಈ ಕವರ್ಗಳೆಲ್ಲ ಒಗ್ದು ತಂದು ಡಂಪ್ ಮಾಡಿರೋದು. ಸ್ಟ್ರಾಲರಲ್ಲಿ ಬರೀ ಸೋಫಾ ಕವರ್ಗಳಿದೆ. ಇದನ್ನ ಎಲ್ಲರೂ ಮೇಲ್ಗಡೆ ಹಾಕ್ಬಿಟ್ರೆ ಇದು ನಮಗೆ ಏನೇನಕ್ಕೂ ಯೂಸ್ ಇಲ್ಲ. ಈ ಕವರ್ಸ್ ಏನಾದ್ರು ಕಟ್ ಮಾಡಿ ಏನಾದ್ರು ಹೊಲಿತೀವಿ ಅಂತ ಅಂದರೆ ಯೂಸ್ ಆಗುತ್ತೆ. ಬಟ್ ಐ ಆಮ್ ನಾಟ್ ಶೋರ್ ಇದು ಎಲ್ಲಿಗೆ ಯೂಸ್ ಮಾಡ್ತೀವಿ ಅಂತ. ಆ್ಯಸ್ ಆಫ್ ನಾವು ಇದು ಕೆಳಗಡೆ ಇರೋ ಅವಶ್ಯಕತೆ ಇಲ್ಲ. ಇದನ್ನ ಮೇಲ್ಗಡೆ ಎಲ್ಲರೂ ಹಾಕ್ಬಿಟ್ರೆ ಸ್ಟೋರೇಜಲ್ಲಿ ಮುಗೀತು. ಆ್ಯಂಡ್ ಈ ಸ್ಟ್ರಾಲರ್ ಕೂಡ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ತೆಗ್ದು ಎತ್ತಿಟ್ಬಿಡ್ಬೋದು, ಈಸಿ ಆಗಿಬಿಡುತ್ತೆ. ಇದ್ರಲ್ಲಿ ಲಿಟ್ರಲಿ ಏನೂ ಇಲ್ಲ ಈ ಐಟಮ್. ಇದನ್ನು ತೆಗ್ದು ಹಾಕ್ಬಿಡೋಣ. ನೀವೇ ನೋಡಿ, ಈ ಥ್ರೆಡ್ಮಿಲ್ ಎಷ್ಟು ಕಾಂಪ್ಯಾಕ್ಟ್ ಇದೆ ಅಂತ ಹೇಳಿದ್ರೆ, ಇಷ್ಟೇ ಜಾಗದಲ್ಲಿ ನಿಮಗೆ ಸ್ಮಾಲ್ ಸ್ಪೇಸ್ ಇದ್ರೂ ನಿಮ್ಮ ಮನೇಲಿ ರೂಮಲ್ಲಿ ಆರಾಮಾಗಿ ಇದನ್ನ ಇಟ್ಕೊಬೋದು. ಅಷ್ಟು ಚಿಕ್ಕದಿದೆ, ಇಷ್ಟೇ ಇರೋದು. ಒಬ್ರು ನಿಂತ್ಕೊಂಡ್ರೆ ನಿಮಗೆ ತುಂಬ ಹೋಗ್ಬಿಡುತ್ತೆ. ಇಷ್ಟೇ, ಲಿಟ್ರಲಿ ಇಷ್ಟೇ ಜಾಗ ಇರೋದು. ಅಷ್ಟು ಕಾಂಪ್ಯಾಕ್ಟ್ ಇದೆ. ಆ್ಯಂಡ್ ಈ ಸಂದಿಗೆ ತಳೆದ್ರು ಹೋಗ್ಬಿಡುತ್ತೆ. ಆಸ್ ಆಫ್ ನೋ ಈಗ ನೆಕ್ಸ್ಟ್ ಟಾರ್ಗೆಟ್ ಬಂದು ನನ್ನ ಮಗಳದು ಈ ಸಿಟ್ಟಿಂಗ್ ಚೇರು. ಬೇಡದಿರೋ ಐಟಮ್ಗಳೇ ತುಂಬ್ಕೊಂಡಿದ್ದೀನಿ, ಅದೆಲ್ಲ ತೆಗೆದುಬಿಡೋಣ. ಅವಳು ಟಾಯ್ಸು ಅದು ಇದು ಅಂದ್ಕೊಂಡೆ ತುಂಬಿದ್ದೀನಿ. ಇದು ಹೊಸ ಡಬ್ಬಗಳು ತಗೊಂಡಿರೋದು, ಯೂಸೇ ಮಾಡಿಲ್ಲ. ಆ್ಯಂಡ್ ಸಿಟ್ಟಿಂಗ್ ಚೇರ್ ಅಂತೂ ಹೆಂಗೆ ಆಗಿದೆ ಅಂದರೆ ನೋಡೋಕ್ಕಾಗಲ್ಲ, ಹಂಗಿದೆ. ಐ ಥಿಂಕ್ ನಾವು ಇದನ್ನು ತೆಗಿಬೇಕು. ಇದು ತೆಗೆದ್ಬಿಟ್ಟು ಇದನ್ನು ತೆಗಿಬೇಕು. ಫಸ್ಟ್ ಇದನ್ನು ಇಟ್ಬಿಟ್ಟು ಬರ್ತೀನಿ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಹೆಲ್ತ್ನ ಸಖತ್ ಪ್ರಿಯಾರಿಟಿ ತೊಗೋಬೇಕು ಅಂತ. ಅದಕ್ಕೋಸ್ಕರ ಈ ಮೇಕ್ ಓವರ್, ಈ ಚೇಂಜಸ್ ಎಲ್ಲ ಐ ಥಿಂಕ್ ಬೆಳಗ್ಗೆ ಎದ್ದಾಗ ನಮಗೆ ಗೊತ್ತಿರಬೇಕು, ಇಲ್ಲಿ ಬಂದು ನಾನು ವರ್ಕೌಟ್ ಮಾಡಬೇಕು, ಇದೊಂದು ನಾನು ವರ್ಕೌಟ್ ಮಾಡೋ ಜಾಗ, ನನ್ನ ಹೆಲ್ತ್ನ ಪ್ರಿಯಾರಿಟಿಗೆ ತೊಗೋಬೇಕು, ಒಂದು ಮೀ ಟೈಮು, ಆ ಥರ ಒಂದು ಡಿಸಿಷನ್ ತೊಗೊಂಡು ಈ ಥರ ಸೆಟಪ್ ಮಾಡ್ತಾ ಇರೋದು. ನಾಟ್ ಜಸ್ಟ್ ಬಿಕಾಸ್ ಏನೋ ಒಂದು ಫ್ಯಾನ್ಸಿಗಾಗಬೇಕು, ಫ್ಯಾನ್ಸಿ ಲೈಫ್ ಸ್ಟೈಲ್ ಬೇಕು, ಅದಕ್ಕಲ್ಲ. ನಾವು ಅದನ್ನು ಡಿಸ್ಟಿಂಗ್ವಿಷ್ ಮಾಡೋದು ಫಸ್ಟ್ ಕಲ್ತ್ಕೊಬೇಕು. ಫ್ಯಾನ್ಸಿ ಲೈಫ್ ಸ್ಟೈಲ್ಗೂ ಪ್ರಿಯಾರಿಟಿ, ಹೆಲ್ತ್ಗೂ ಹೆಲ್ದಿ ಲೈಫ್ ಸ್ಟೈಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಫ್ಯಾನ್ಸಿ ಲೈಫ್ ಸ್ಟೈಲ್ ಇಸ್ ಡಿಫ್ರೆಂಟ್. ಹಾಗಂತ ಮನೆ ಕೆಲಸ ಮಾಡಿದ್ರೆ ಸಾಕು, ಹಂಗಂದ್ರೆ ಮನೆ ಕೆಲಸ ಎಲ್ಲ ಹೆಂಗಸರು ಮಾಡ್ತಾರೆ. ವೈ ಆರ್ಂಟ್ ದೇ ಹೆಲ್ದಿ?
ಪ್ರತಿಯೊಬ್ಬರು ಯಾಕೆ ಹೆಲ್ದಿ ಇಲ್ಲ ಅಲ್ವಾ? ವೈ ದೆರ್ ಇಸ್ ಸೋ ಮಚ್ ಆಫ್ PMOS ಅಷ್ಟೊಂದು ಯಾಕೆ ಇನ್ಕ್ರೀಸ್ ಆಗಿದೆ, ಆ ರೇಟ್ ಯಾಕೆ ಇನ್ಕ್ರೀಸ್ ಆಗಿದೆ, ಡಯಾಬಿಟೀಸ್ ಏನಕ್ಕೆ ಇನ್ಕ್ರೀಸ್ ಆಗಿದೆ, ಥೈರಾಯ್ಡ್ ಲೆವೆಲ್ಸ್ ಯಾಕೆ ಇನ್ಕ್ರೀಸ್ ಆಗಿದೆ, ಇವಾಗೆಲ್ಲ ಮೊದಲು ಹೆಂಗಸರುಗಳಿಗಿಂತ ಇವಾಗ ಏನಕ್ಕೆ ಎಷ್ಟೊಂದು ಜನ ವುಮೆನ್ಗೆ ಅಷ್ಟೊಂದು ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ? ನಾಟ್ ಬಿಕಾಸ್ ಅವ್ರೇನು ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲ, ನಮ್ಮದು ವೇ ಆಫ್ ಲಿವಿಂಗ್ ಚೇಂಜ್ ಆಗಿದೆ. ಹಳೆ ಕಾಲದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಮನೆ ಮೇಂಟೈನ್ ಮಾಡಿದ್ರು ನಮ್ಮ ಹತ್ರ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಮಷಿನ್ಸ್ ಇರ್ತಾ ಇರಲಿಲ್ಲ ಫಾರ್ ಅಷ್ಟು ಏನದು ಈಸಿಯಾಗಿ ಆಕ್ಸೆಸ್ ಇರೋಕ್ಕೆ. ಅವ್ರಿಗೆ ಪ್ರತಿಯೊಂದೂ ಅವ್ರಿಗೆ ಆಕ್ಸೆಸ್ ಇರ್ತಾ ಇದೆ ಒಂದು ಮ್ಯಾನ್ಯುವಲ್ ಮಿಷಿನ್ಸಿಂದ. ಅಂದರೆ ಒಂದು ಆಡ್ಸೋಕ್ಕೆ ಒಂದು ರುಬ್ಬ ಕಲ್ಲು, ಇಲ್ಲ ಕೈಯಲ್ಲಿ ಬಟ್ಟೆ ಒಗೆದು. ಇವಾಗ ಎಲ್ಲ ವಾಷಿಂಗ್ ಮಿಷಿನ್ ಇದೆ, ಆಮೇಲೆ ಮಿಕ್ಸಿ ಇದೆ. ಹಂಗಂತ ಇವಾಗ ವಾಪಸ್ ಹೋಗ್ಬಿಟ್ಟು ಕೈಯಲ್ಲಿ ಒಗಿತೀನಿ, ಕೈಯಲ್ಲಿ ಆಡಿಸ್ತೀನಿ, ಇಟ್ ಮೇಕ್ಸ್ ನೋ ಸೆನ್ಸ್. ಬಿಕಾಸ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಪ್ರತಿಯೊಬ್ಬರು ವರ್ಕಿಂಗ್ ಇರ್ತಾರೆ, ಮ್ಯಾಕ್ಸಿಮಮ್ ವರ್ಕಿಂಗ್ ಇರ್ತಾರೆ. ಆ್ಯಂಡ್ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸು, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಮಗುನ ಅವರೇ ನೋಡ್ಕೊಬೇಕು, ಅವರೇ ಕೇರ್ ಮಾಡಬೇಕು, ಮನೇಲಿ ಇನ್ನೊಂದು ಸಪೋರ್ಟ್ ಸಿಸ್ಟಮ್ ಇರಲ್ಲ. ಲೈಫ್ ಸ್ಟೈಲ್ ಚೇಂಜಸ್ ಹ್ಯಾಸ್ ಅಪ್ಗ್ರೇಡೆಡ್. ಅದ್ರ ತಕ್ಕಂಗೆ ನಾವು ಕೂಡ ನಮ್ಮ ಲೈಫ್ ಸ್ಟೈಲ್ನ ಅಪ್ಗ್ರೇಡ್ ಮಾಡ್ಕೊಬೇಕು. ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಥರ ಆಗೋಕ್ಕಾಗಲ್ಲ ಅಲ್ವಾ? ಈಗ ಕಂಪ್ಲೀಟಾಗಿ ನಾವು ಹಳೆ ಕಾಲದ ಲೈಫ್ ಸ್ಟೈಲಲ್ಲೇ ಇದ್ದರೆ ದೆನ್ ಇಟ್ ಮೇಕ್ ಸೆನ್ಸ್. ಬಟ್ ಈಗ ನಾವು ಅರ್ಧ ಮಾಡರ್ನೈಸ್ ಲೈಫಲ್ಲಿ ಇದ್ದೀವಿ, ಇನ್ನು ಅರ್ಧ ನಮ್ಮ ಯೋಚನೆ ಹಳೆ ಕಾಲದ ಥರ ಇದೆ, ವರ್ಕೌಟ್ ಆಗಲ್ಲ. ನಾವು ಇರೋ ರೀತಿಯಲ್ಲಿ ಹೆಂಗೆ ಪ್ರಪಂಚ ಮುಂದಕ್ಕೆ ಹೋಗ್ತದೆ ಅದ್ರ ಪ್ರಕಾರ ನಮ್ಮ ಲೈಫ್ ಸ್ಟೈಲ್ನ ಡಿಸೈನ್ ಮಾಡ್ಕೊಬೇಕು. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಕಮ್ಯುನಿಕೇಟ್. ನೋಡಿ, ನನಗೆ ಇಷ್ಟು ಮಾತಾಡಿದ್ರೇ ಇವಾಗ ಬ್ರೆತ್ಲೆಸ್ನೆಸ್ ಆಗ್ತಾ ಇದೆ. ದ ರೀಸನ್ ಬಿಕಾಸ್ ನಾನು ಮೆಡಿಸಿನ್ಸ್ ತೊಗೋತಾ ಇದ್ದೀನಿ. ಇನ್ನೊಂದು ನಾನು ಹೇಳಿದ್ರಲ್ಲ, ಸ್ವಲ್ಪ ನನಗೊಂದು ವಾರ ಟೈಮ್ ಬೇಕು ಟು ಬಿಕಮ್ ನಾರ್ಮಲ್, ನನ್ನ ಹೆಲ್ತ್ನ ವಾಪಸ್ ಕಂಟ್ರೋಲಿಗೆ ತೊಗೊಂಬರೋಕ್ಕೆ. ಇವನ್ ಮಾತಾಡೋದು ಕೂಡ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಲೆವೆಲ್ ಆಫ್ ಹೆಲ್ತ್ ಟಾಲ್ಗೋಯ್ತು ಬಿಕಾಸ್ ಆಫ್ ಹೈ ಲೆವೆಲ್ ಆಫ್ ಸ್ಟ್ರೆಸ್ ತೊಗೊಂಡ್ರೆ ಒಬ್ಬ ಮನುಷ್ಯ ಮೆಂಟಲಿ ಲೋಡ್ ಜಾಸ್ತಿ ತೊಗೊಂಡ್ರೆ ಫಿಸಿಕಲಿ ಹೇಗೆ ಓಡಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ನಾನೇ ಲಿವಿಂಗ್ ಪ್ರೂಫ್. ಇವಾಗ ನನ್ನ ಮಗಳದು ಚೇರ್ಗಳೆಲ್ಲ ಎತ್ತಾಕ್ಬಿಡೋಣ. ಇದೆಲ್ಲ ಒಂದೇ ಕೈಲಿ ಎತ್ಕೊಂಡ್ಬಿಡ್ಬೋದು. ಇದನ್ನ ಎಲ್ಲಿಗಾರು ಫಿಕ್ಸ್ ಮಾಡಬೇಕು, ನೋಡೋಣ ಎಲ್ಲಿಗೆ ಏನು ಮಾಡ್ಬೋದು ಅಂತ. ಇದೆರಡೇ ಮಿಕ್ಕಿರೋದು ಇವಾಗ. ಇದು ಬಂದು ನನ್ನ ದೊಡ್ಡ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡು, ಇದು ಬಂದು ಹೊಸ ಗಾಲ ಮಾಪ್ ಸ್ಟಿಕ್ಕು. ಇದೆರಡಕ್ಕೂ ಇಲ್ಲಿ ಜಾಗ ಅವಶ್ಯಕತೆ ಇಲ್ಲ, ಬೇರೆ ಕಡೆಗೆ ಹಾಕೋಣ. ಆ್ಯಂಡ್ ಫೈನಲಿ ಈ ಮೂಲೆ ನಮಗೆ ಖಾಲಿ ಆಗ್ತಾ ಬಂತು ಗೈಸ್. ಇವಾಗ ನೋಡಿ, ಈ ಜಾಗ ಪೂರ್ತಿ ಖಾಲಿ ಸಿಕ್ತು. ವಾಫ್ ಥರ ಇದೆ. ಇದರಲ್ಲಿ ಒಂಥರ ಚೆನ್ನಾಗಿ ವೈಬ್ ಇರುತ್ತೆ. ಆ್ಯಂಡ್ ಮುಂದೆಗಡೆ ವೀಲ್ ಇದೆ ಇದ್ರದ್ದಾಯ್ತು, ಅದಕ್ಕೆ ಹಿಂಗೆ ಮೆತ್ತಿಗೆ ಹೇಳ್ಕೊತಾ ಇದ್ದೀನಿ. ಇದನ್ನ ಎತ್ಕೊಂಡು ಯಾರು ತಳ್ತಾರಂತ. ಅಬ್ಬಬ್ಬಾ, ಚಡಾನ್. ಓಕೆ, ಡನ್. ಅಯ್ಯೋ, ಜಾಗ ಬಿಡಮ್ಮ. ಇವಾಗ ಇಲ್ಲಿ ನಮಗೆ 20 ಆ್ಯಂಪ್ಸ್ದು ಪ್ಲಗ್ ಇದೆ. ನಥಿಂಗ್ ಟು ವರಿ. ಡೈರೆಕ್ಟ್ ಕರೆಕ್ಷನ್ಸ್ ಇರೋದ್ರಿಂದ ಇಲ್ಲಿ ಜಸ್ಟ್ ಹಾಕೋದು ಬಿಡೋದು ಅಷ್ಟೇ. ಇದಾಗ್ತೆ ಆನ್ ಆಯಿತು. ಆ್ಯಂಡ್ ಮೈ ಥ್ರೆಡ್ಮಿಲ್ ವರ್ಕ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಆರಾಮಾಗಿ ನನ್ನ ಥ್ರೆಡ್ಮಿಲ್ಲು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎವ್ರಿ ಸಿಂಗಲ್ ಡೇ ಇಲ್ಲಿ ಬಂದು ನಾನು ಇವಾಗ ಥ್ರೆಡ್ಮಿಲ್ನ ಆರಾಮಾಗಿ ಮಾಡ್ಬೋದು. 25% ನನ್ನ ಜಿಮ್ ಸೆಟಪ್ ಆಯಿತು. ಇನ್ನು ಬಾಕಿ 75% ಇದೆ. ಕಡೆನೆಲ್ಲ ಯುಟಿಲೈಸ್ ಮಾಡೋಣ. ಆ್ಯಂಡ್ ಇದನ್ನ ಸ್ಟಾಪ್ ಮಾಡೋಣ. ರಿಮೋಟಲ್ಲಿ ಇಡ್ತೀನಿ. ಇವಾಗ ದಿನ ಬೆಳಗ್ಗೆ ಬಂದ ತಕ್ಷಣ 50 ಥರ ಹುಡ್ಕೋಕ್ಕಾಗಲ್ಲ. ನಂದೆಲ್ಲ ಐಟಮ್ಸ್ ಇಲ್ಲೇ ಇಮಿಡಿಯೇಟಾಗಿ ಸಿಗಬೇಕು. ಇದ್ರ ಪಕ್ಕನೇ ಶೂ ಇಡೋದು ಎಲ್ಲನೂ ಪ್ಲ್ಯಾನ್ ಮಾಡ್ಕೊತೀನಿ. ಆ್ಯಂಡ್ ಈ ಶೂ ಬಂದ್ಬಿಟ್ಟು ನಾನು ಹೊರಗಡೆ ಹಾಕಲ್ಲ, ಬರೀ ಜಿಮ್ ಒಳಗಡೆ ಹೋದ್ಮೇಲೆ ನಾನು ಚೇಂಜ್ ಮಾಡ್ತಾಯಿದ್ದೆ ಶೂ. ಇಲ್ಲೂ ಅಷ್ಟೇ, ಮನೇಲಿ ವರ್ಕೌಟ್ ಟೈಮಲ್ಲಿ ಮಾತ್ರ ಹಾಕೋಂಥ ಶೂ, ಹೊಸ ಶೂ. ಆ್ಯಂಡ್ ವರ್ಕೌಟ್ ಮುಗಿದ್ಮೇಲೆ ಬಿಚ್ಚಾಕ್ಬಿಡ್ತೀನಿ. ಇದು ಮನೆ ಒಳಗಡೆನೇ ಇರುತ್ತೆ. ಆ್ಯಂಡ್ ಸದ್ಯಕ್ಕೆ ಎಲ್ಲಿ ಇಡ್ತೀನಿ, ಫುಲ್ಲು ಎಲ್ಲ ಮೇಕ್ ಓವರ್ ಆದಮೇಲೆ ಈ ಶೂನ ಎಲ್ಲಿಡಬೇಕು, ಹೆಂಗೆ ಈಸಿ ಆಗುತ್ತೆ, ದಿನ ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದು ನಾನು ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ವೇಯಿಂಗ್ ಸ್ಕೇಲ್. ತುಂಬ ಹಳೇದು ನೋಡಿ, ಎಷ್ಟೊಂದು ಒಳಗಿದೆ. ಇದು ಹೆಲ್ತ್ ಸೆನ್ಸ್ ಕಂಪ್ನಿದು. ಓಕೆ, ಇದು ಕೂಡ ಬಂದ ತಕ್ಷಣ ನನಗೇನು ಗೊತ್ತಾ, ಒಂದು ಹ್ಯಾಬಿಟ್ ಇದೆ. ತಕ್ಷಣ ನನ್ನ ವೆಯ್ಟ್ ಎಷ್ಟು ಅಂತ ಚೆಕ್ ಮಾಡೋ ಹ್ಯಾಬಿಟ್ ಇದೆ. ಬಂದ ತಕ್ಷಣ ಇದು ಮೇಲೆ ಹೋಗಿ ನಿಂತ್ಕೊಬೇಕು, ಅದೊಂದು ಆ್ಯಕ್ಸಸ್ ಸಿಗಬೇಕು. ಅದನ್ನು ಹೇಗೆ ಪ್ಲ್ಯಾನ್ ಮಾಡೋದು ಅನ್ನೋದು ಕಂಪ್ಲೀಟ್ ಮೇಕ್ ಓವರಲ್ಲಿ ಹೋಗ್ತಾ ಡಿಸೈಡ್ ಮಾಡ್ಕೊಂಡು ಇಡೋಣ. ನನ್ನ ಮಗಳು ಟೆಂಟ್ ಹೌಸು ಫುಲ್ಲು ಡಿಸ್ಮ್ಯಾಂಟಲ್ ಮಾಡಿಬಿಡೋದ ಅಂದ್ಕೊಂಡೆ. ಆಮೇಲೆ ಪಾಪ ಅವ್ಳು ಬಂದ್ಬಿಟ್ಟು, ಅಮ್ಮ ನನ್ನ ಮನೇನೇ ಎತ್ಕೊಬಿಟ್ಟಿದ್ಯಮ್ಮ ಅಂತ ಎಲ್ಲ ಫುಲ್ ಡೈಲಾಗ್ ಹೊಡಿತಾಳೆ. ಏನೋ ಆ್ಯಸ್ ಇಫ್ ಅವಳು ಮನೇನೇ ನಾನು ಕತ್ಕೊಂಡು ಹೋಗ್ಬಿಟ್ರಂಗೆ, ಅವಳು ಆಸ್ತಿ ಬರ್ಸ್ಕೊಂಡಂಗೆ ಡೈಲಾಗ್ಗಳು ಹೊಡಿತಾಳೆ. ಅದ್ರ ಬದಲು ನಾನು ಇದನ್ನು ವಾಪಸ್ ಅವಳು ಟಾಯ್ಸ್ ಎಲ್ಲಿಟ್ಟಿದ್ದೀವಿ, ಟಾಯ್ ಸ್ಟೋರಲ್ಲಿ ಇಟ್ಬಿಟ್ರೆ ಅವಳು ಬೇಕಾದಾಗ ಎತ್ಕೊಂಡು ಆಟಾಡ್ತಾಳೆ. ಅವಳೇ ಆಲ್ರೆಡಿ ಒಂದು ಪೈಪ್ನ ಮಾಯ ಮಾಡಾಕಿದ್ದಾಳೆ. ಇಲ್ಲಿ ಪೈಪೇ ಇಲ್ಲ ಮನೆಗೆ, ಇಲ್ಲಿ ಸೆಕ್ಯೂರಿಟಿನೇ ಇಲ್ಲ ಮನೇಲಿ. ಈ ಟೆಂಟ್ ಹೌಸ್ ಹಿಂಗಿದೆ, ಬಟ್ ಇಟ್ ವಾಸ್ ವರ್ತ್ ಬೈಯಿಂಗ್. ಚೆನ್ನಾಗಿ ಆಟ ಆಡೋದಂದ್ರೆ ಚೆನ್ನಾಗಿ ಆಟ ಆಡೋದು. ಇದನ್ನು ಅವಳು ಟಾಯ್ಸ್ ಸೆಕ್ಷನ್ ಒಳಗೆ ಹಾಕ್ಬಿಡ್ತೀನಿ, ಸೊ ದಟ್ ನನಗೆ ನನ್ನ ಜಿಮ್ ಸಿಗುತ್ತೆ. ಟಡಾನ್. ಇವಾಗ ಇದನ್ನು ಏನೂ ಮಾಡೋಕ್ಕಾಗ್ತಿಲ್ಲ ಗೈಸ್, ಬಿಕಾಸ್ ನಮ್ಮ ಮನೇಲಿ
ದೇವ್ರ ದೀಪ ಯಾವ ಥರ ಹಚ್ತೀವಿ ಅಂತ ಹೇಳಿದ್ರೆ ಒಂದ್ಸತಿ ದೀಪ ಹಚ್ಚಿದ್ಮೇಲೆ ದೀಪ ಹಾರದೇ ಇರೋಂಗೆ ನಾವು ಕಾಯ್ತೀವಿ. ಸೊ ಅದಕ್ಕೆ ಏನು ಮಾಡ್ತೀವಿ, ದೇವ್ರ ಎಣ್ಣೆ ಏನಿರುತ್ತೆ ಅದನ್ನ ಯಾವಾಗ ಆಫರಲ್ಲೆಲ್ಲ ಇರುತ್ತೆ ಆವಾಗ ನಾವು ದೊಡ್ಡ ಬಲ್ಕ್ ಸ್ಟಾಕಲ್ಲಿ ತೊಗೊಂಡ್ಬಿಡ್ತೀವಿ. ಯಾಕಂದರೆ ಎನಿವೇಸ್ ನಮ್ಗೆ ಡೈಲಿ ಯೂಸ್ ಆಗುತ್ತಲ್ಲ ಅದಕ್ಕೆ. ಇದಂತೂ ಓಪನ್ನೇ ಆಗಿಲ್ದಿರೋ ಡಬ್ಬ, ಫುಲ್ ಸೀಲ್ಡ್ ಇದೆ. ಇದು ಓಪನ್ ಆಗಿದೆ, ಬಟ್ ಒಳಗಡೆ ಒಂದೊಂದು ಬಾಟ್ಲುಗಳು ಹಂಗೆ ಇದೆ. ಇಲ್ಲಿ ಈ ಥರ ಬಾಟ್ಲುಗಳು ಫುಲ್ ಬಾಟಲ್ಸ್ ಇರುತ್ತೆ. ಇದನ್ನು ನಾವು ಖಾಲಿ ಆದಂಗೆ ಯೂಸ್ ಮಾಡ್ತೀವಿ. ಇದು ಹಂಗೆ ಫುಲ್ ತುಂಬ್ಕೊಂಡಿದ್ದೀನಿ, ಇನ್ನೂ ಮುಕ್ಕಾಲು ಡಬ್ಬ ಇದೆ. ಆ್ಯಂಡ್ ಗಾಲ ಅದು ಅಲ್ಲಿಟ್ಟಿದೆ, ಇಲ್ಲಿ ತೊಗೊಬಂದಿಟ್ಟಿದ್ದೀನಿ. ಬಿಕಾಸ್ ಇದನ್ನ ಎಲ್ಲಿಟ್ರೂ ಗಲೀಜ್ ಥರ ಕಾಣ್ತದೆ. ಆ್ಯಂಡ್ ಮೇಲ್ಗಡೆ ಎಲ್ಲ ಫುಲ್ ತುಂಬಿಸ್ಬಿಟ್ಟಿದ್ದಾರೆ. ಸೊ ಇಟ್ ಇಸ್ ಬೆಟರ್ ನಾವು ಇಲ್ಲೇ ಇಟ್ಕೊಳ್ಳೋಣ ಅಂತ. ಬಟ್ ಇದೊಂದು ಅಕ್ಕಿದೊಂದು ಮೂಟೆ ಈ ವೈಬ್ಗೆ ಮ್ಯಾಚ್ ಆಗ್ತಿಲ್ಲ. ಆ್ಯಂಡ್ ಯಾವ ಸಂದಿಗೂ ಹೋಗ್ತಾಯಿಲ್ಲ. ಇಲ್ಲಿ ಈ ಸ್ಟೋರೇಜು ಇದು ಹೋಗ್ತಾಯಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಐ ಥಿಂಕ್ ಗಾಲ ಅದು ಕೆಳಗಡೆ ಸ್ಟೋರೇಜಿಗೆ ಹಾಕ್ಬೋದು, ಬಟ್ ಅದು ತುಂಬೋಗಿದೆ. ಎಲ್ಲ ಕಡೆ ಐಟಮ್ಸ್ ತುಂಬಿ ಎಲ್ಲೂ ಜಾಗನೆಲ್ಲ ಇಟ್ಕೊಳ್ಳೋಕ್ಕೆ. ಈಗ ಸದ್ಯಕ್ಕೆ ಅಕ್ಕಿದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ನೀಟಾಗಿ ಕಾಣಲಿ, ಚೀಲ ಎಲ್ಲ ಕಾಣದೇ ಇರಲಿ ಬೆಳಗ್ಗೆ ಎದ್ದಾಗ ಅನ್ನೋದಕ್ಕೊಂದೇ ಕಾರಣಕ್ಕೆ ನಾನು ಇದನ್ನು ಹಿಂಗೆ ಈ ಟವಲಲ್ಲಿ ಕವರ್ ಮಾಡಿಬಿಡ್ತಾ ಇದ್ದೀನಿ. ಸೊ ದಟ್ ಹಿಂಗೆ ಫುಲ್ಲು ಕವರ್ಡ್ ಇದ್ದರೆ ಕ್ಯೂಟಾಗಿ ಕಾಣುತ್ತೆ ಅಂತ. ಐ ಆಮ್ ಜಸ್ಟ್ ಗಿವಿಂಗ್ ದಟ್ ಏಸ್ಥೆಟಿಕ್ ವೈಬ್ ಫೀಲಿಂಗ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ಏನಾದ್ರು ಒಂದು ಕಲರ್ಫುಲ್ಲಾಗಿ ಮೀಣ ಗಿಡನೋ ಏನೋ ಒಂದು ಇಟ್ಬಿಡ್ತೀನಿ. ಇದಕ್ಕೊಂದು ಲುಕ್ ಬರುತ್ತೆ ಅಷ್ಟೇ. ಈ ಏರ್ ಫ್ರೈಯರ್ನ, ಇದು ಹಳೇದು ಕೆಟ್ಟೋಗಿದೆ, ಸದ್ಯಕ್ಕೆ ರಿಪೇರಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇದ್ರೊಳಗಡೆ ಹೋಗುತ್ತೆ. ಇದನ್ನು ಇದ್ರೊಳಗಡೆ ಹಾಕ್ಬಿಡೋಣ. ನೀಟಾಗಿದು ಸೇಫಾಗಿ ಇಲ್ಲಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಟಡಾನ್, ನೀಟಾಗಿ ಹೋಯ್ತು. ವಿ ಆರ್ ಕ್ಲೋಸಿಂಗ್ ದಿಸ್. ಈ ಜಾಗ ನೀಟಾಗಿ ಆಯಿತು. ಇವಾಗ ಬೆಳಗ್ಗೆ ಎದ್ದು ಬಂದಾಗ ನಮ್ಮ ಜಿಮ್ ವೈಬ್ ಬರಬೇಕು. ಇನ್ನು ಇಲ್ಲಿ ಎಲ್ಲ ಸ್ಟಿಕ್ಕರ್ ಎಲ್ಲ ಮಾಡಿ ಇನ್ನೂ ತುಂಬ ಟಿಂಕರಿಂಗ್ ಎಲ್ಲ ಮಾಡೋದಿದೆ. ಬಟ್ ಫಸ್ಟು ಬೇಸಿಕ್ ಲೆವೆಲಲ್ಲಿ ಸೆಟಪ್ ಆಗಲಿ. ಅದಾದಮೇಲೆ ಡೈಲಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಎಕ್ಸ್ಟ್ರಾ ಎಫೆಕ್ಟ್ಸು ಅದು ಇದು ಎಲ್ಲ ಹಾಕಬೇಕು. ಓಕೆನಾ? ಫಸ್ಟೇ ಡೆಕೋರೇಷನ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ 4 ದಿನವೂ ನಾವು ವರ್ಕೌಟ್ ಮಾಡಲ್ಲ. ಫಸ್ಟು ಬಂದು ರೋಟೀನಾಗಿ ವರ್ಕೌಟ್ ಮಾಡಬೇಕು, ಆಮೇಲೆ ವೈಬ್ಸ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು. ಇನ್ನು ಈ ಬೆಡ್ನ ನಾನು ಟಚ್ ಮಾಡಿಲ್ಲ. ಬೆಡ್ನ ಆಮೇಲೆ ಟಚ್ ಮಾಡೋಣ. ಸದ್ಯಕ್ಕೆ ಹಿಂಗೆ ಇರಲಿ. ಇವಾಗ ನಮ್ಮ ಇದು ಥ್ರೆಡ್ಮಿಲ್ದು ದೊಡ್ಡ ಡಬ್ಬ, ಕಾಟನ್ ಬಾಕ್ಸು, ಇದೇ ನಮಗೆ ಬೇಕಾಗಿಲ್ಲ. ಇದು ಡಸ್ಟ್ಬಿನ್ಗೆ ಹೋಗುತ್ತೆ. ಆ್ಯಂಡ್ ನನ್ನ ಮಗಳು ಸೈಕಲ್ ಎಲ್ಲಂದ್ರಲ್ಲಿ ಹಾಕಿರ್ತಾಳೆ. ಇದು ಅವಳು ಟಾಯ್ಸ್ ಸೆಕ್ಷನ್ಗೆ ಹೋಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಡಸ್ಟ್ಬಿನ್ಗೆ ಹೋಗುತ್ತೆ. ಇವಾಗ ನೋಡಿದ್ರೆ ಈ ಕಡೆನೂ ನಮಗೆ ಜಾಗ ಖಾಲಿ ಆಯಿತು. ಟಡಾನ್. ಗೈಸ್, DIY ಅಂತಾರಲ್ಲ, ಡೂ ಇಟ್ ಯೋರ್ ಸೆಲ್ಫ್, ಅದು ಇಂಗ್ಲೀಷಲ್ಲಿ. ನಮ್ಮ ಕಡೆ ಕನ್ನಡದಲ್ಲಿ ಕಸದಲ್ಲಿ ರಸ ಮಾಡು ಅಂತ. ಇದು ನಮ್ಮ ಅತ್ತೆದ್ದು ಯಾವುದೋ ಒಂದು ಡಬ್ಬ, ಒಂದು ಟ್ರೇ. ಸದ್ಯಕ್ಕೆ ಇದರಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಯೂಶ್ವಲಾಗಿ ಇವರು ಆನಿಯನ್ ಎಲ್ಲ ತೆಗ್ದಿರಲ್ಲಿ ತುಂಬ್ತಾಯಿದ್ರು. ಈಗ ಸದ್ಯಕ್ಕೆ ನನಗೆ ಆನಿಯನ್ಗೆಲ್ಲ ಬೇರೆ ಫರ್ನಿಚರ್ ಎಲ್ಲ ಮಾಡಿಸ್ಕೊಂಡ್ವಲ್ಲ, ಇದು ಖಾಲಿ ಇದೆ. ಇದರಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಡಂಬಲ್ಸ್ನೆಲ್ಲ ಉದ್ದಕ್ಕೂ ಜೋಡಿಸ್ಕೊತೀನಿ. ಬಿಕಾಸ್ ನೆಲದ ಮೇಲೆ ಇಟ್ಟರೆ ಅಲ್ಲಿ ಇಲ್ಲಿ ಮೂವ್ ಆಗುತ್ತೆ, ಎಡಗ್ತಾರೆ, ಬೀಳ್ತಾರೆ. ನನ್ನ ಮಗಳು, ನಮ್ಮ ಅತ್ತೆ ಬಂದಾಗ, ನಮ್ಮ ಅತ್ತೆ ಮಾವ ಅವರೆಲ್ಲ ಏನು ನೋಡ್ಕೊಂಡು ಕೇರ್ಫುಲ್ಲಾಗಿ ಓಡಾಡಲ್ಲ. ಇದ್ರೊಳಗಡೆ ಇಟ್ಟರೆ, ಇದ್ರೊಳಗಡೆ ಅಂತ ಅವ್ರು ಕಾಲಿಡಲ್ಲ, ಅವ್ರಿಗೂ ಸೇಫ್ಟಿ ಇರುತ್ತೆ, ನನಗೂ ಭಯ ಇರಲ್ಲ. ಇದನ್ನು ಆ ಮೂಲೆಯಲ್ಲಿ ಇಡ್ತೀನಿ. ಆದರೆ ಫಸ್ಟು ನಾನು ಇದನ್ನು ಸೇಫಾಗಿ ಇದ್ರೊಳಗಡೆ ಎಲ್ಲ ಡಂಬಲ್ಸ್ನ ಇಟ್ಟು ಆಮೇಲೆ ನಾನು ಅಲ್ಲಿ ನೀಟಾಗಿ ಜೋಡಿಸೋ ಪ್ಲ್ಯಾನ್ ಮಾಡೋಣ. ಓಕೆನಾ? ಫಸ್ಟು ಇದೆಲ್ಲ ಡಸ್ಟಿಂಗ್ ಮಾಡ್ಕೊಂಬರೋಣ. ಇದೊಂದು ಇದೆಯಲ್ಲ, ಇದೇನಕ್ಕೆ ಬೆಡ್ ಮೇಲೆ, ಇದನ್ನೇ ತೊಗೊಂಡು ಇವಾಗ ನಮ್ಮ ಇದ್ರ ಮೇಲೆ ಇಡೋಣ. ಸುಮ್ಮನೆ ಚೆನ್ನಾಗಿ ಕಾಣುತ್ತೆ. ಕ್ಯಾಕ್ಟಸ್ ಇಲ್ಲಿ ಕೂತಿರಲಿ. ಓಕೆ, ಡೈಲಿ ಕ್ಯಾಕ್ಟಸ್ ಅಲ್ಲೊಂದು ಮೂಲೆಯಲ್ಲಿ ಕೂತಿರಲಿ. ಸುಮ್ಮನೆ ಏನೋ ಒಂದು ಡೆಕೋರ್ ಥರ ಆಗುತ್ತೆ. ಆ್ಯಂಡ್ ಈ ಬೆಡ್ ಬಂದುಬಿಟ್ಟು ಎಕ್ಸ್ಟ್ರಾ ಬೆಡ್ಡು, ಇದನ್ನ ಯೂಸೇ ಮಾಡ್ತಲ್ಲ, ಅದಕ್ಕೆ ಇದ್ರೊಳಗಡೆ ಡಸ್ಟ್ ಕಲೆಕ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ಒಂದು ಬೆಡ್ ಸ್ಪ್ರೆಡ್ನ ಹಾಕ್ಬಿಡೋಣ. ಹಾಕಿದಾಗ ನಮ್ಗೊಂಚೂರು ಅದು ನೀಟಾಗಿ ಕಾಣುತ್ತೆ. ನನಗೆ ಈ ಥರ ಇದ್ರೆ ಇಟ್ ವಿಲ್ ನಾಟ್ ಗಿವ್ ಮಿ ಲೈಕ್ ವರ್ಕೌಟ್ ವೈಬ್ ಎಲ್ಲ ಕೊಡೋಲ್ಲ. ಬೆಳಗ್ಗೆ ಎದ್ದು ಬಂದಾಗ ಫ್ರೆಶ್ ಆಗಿ ವಾವ್ ಅಂತ ಅನ್ನಿಸ್ಬೇಕು. ಅದಕ್ಕೋಸ್ಕರ ನಾನು ಇವಾಗ ವೈಟ್ ಕಲರ್ದು ಒಂದು ಬೆಡ್ ಸ್ಪ್ರೆಡ್ನ ನಾನು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಇಟ್ಸ್ ಜಸ್ಟ್ ದ್ಯಾಟ್ ನಾನು ಇದನ್ನು ಕವರ್ ಮಾಡಬೇಕಷ್ಟೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀಟಾಗಿ ಕವರ್ ಮಾಡಿಬಿಟ್ರೆ ಅಷ್ಟೇ. ಐ ಥಿಂಕ್ ಇದು ರಾಂಗ್ ಸೈಡ್ ತೊಗೊಂಡ, ಎಲ್ಲ ಕರೆಕ್ಟಾಗಿದೆ. ಇಸ್ ಬೇಸಿಕ್ ಲೆವೆಲ್ ಆಫ್ ಸ್ವೀಪಿಂಗ್ ಮಾಡಿಬಿಡೋಣ. ಬಿಕಾಸ್ ಅಲ್ಲೊಂದು ಸ್ವಲ್ಪ ಧೂಳೆಲ್ಲ ಇದೆ ಅಂತ ಅನಿಸ್ತು. ಯಾಕಂದರೆ ಐಟಮ್ಗಳೆಲ್ಲ ಇತ್ತಲ್ವಾ, ಅದಕ್ಕೋಸ್ಕರ ಅಲ್ಲಿ ಕ್ಲೀನ್ ಆಗಿರಲ್ಲ. ಯೂಶ್ವಲಾಗಿ ಸಂದಿಗಳಲ್ಲಿ ಸಿಗಾಕೊಂಡಿರುತ್ತೆ. ಅದೆಲ್ಲ ಕ್ಲೀನ್ ಮಾಡಿಬಿಟ್ರೆ ನಮಗೆ ಒಂದು ಲೆವೆಲ್ ಆಫ್ ನೀಟಾಗಿರುತ್ತೆ. ಇವಾಗ ಇರೋಬ್ಬರ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಬಂದ್ಬಿಟ್ಟಿದ್ದೀನಿ, ತೋರಿಸ್ಬಿಡ್ತೀನಿ. ಇವಾಗ ಇದ್ರೊಳಗಡೆ ಏನೇನು ಹಾಕೊಳ್ಳೋಣ ಅಂತ ಹೇಳಿದ್ರೆ, ದೊಡ್ಡದನ್ನ ಹಾಕೊಂಡ್ರೆ ಇದು ಟಬ್ಬೆ ಮುರಿದೋಗ್ಬಿಡುತ್ತೆ. ಅದಕ್ಕೆ ನಾನು ಚಿಕ್ಕವನ್ನ ಹಾಕೋತಾ ಇದ್ದೀನಿ. ಇದು 3 kg ಡಂಬಲು. ಬಟ್ ನಾನು ಈ ಟಬ್ ಒಳಗಡೆ ಹಾಕೋಣ ಅಂದ್ಕೊಂಡೆ. ಇದು ಹಾಕಿದ್ರೂ ಎತ್ಕೋಬೇಕಾದ್ರೆ ಒಂದ್ರ ಮೇಲೊಂದು ಬಿದ್ದು ಏಟಾಗುತ್ತಾ ಅನ್ನೋದೊಂದು ಡೌಟ್ ಇದೆ. ಇಲ್ಲಿ ನೋಡಿ ಧೂಳೆಲ್ಲ ಹೆಂಗೆ ಇಟ್ಕೊಂಡಿದೆ. ಡಸ್ಟಿಂಗ್ ಕ್ಲಾತ್ ಎಲ್ಲೋ ಇಟ್ಕೊಂಡಿದ್ನಲ್ಲಪ್ಪ, ಏನಾಯಿತು ಎಲ್ಲ. ಇದು ಹೆಂಗಂದರೆ ಇಷ್ಟು ದಿನದಿಂದ ಯೂಸ್ ಮಾಡಿದೆ ಜಿಮ್ಗೆ ಹೋಗ್ತಾ ಇದೆ ಅಲ್ವಾ, ಆಲ್ಮೋಸ್ಟ್ ಹೋಮ್ ವರ್ಕೌಟ್ಸ್ ಕಮ್ಮಿನೇ ಆಗೋಗಿತ್ತು. ಯೂಸ್ ಮಾಡಿದೆ ಎಲ್ಲ ಧೂಳು ಇಟ್ಕೊಂಡ್ಬಿಟ್ಟಿದೆ. ಎಲ್ಲ ವೈಪ್ ಮಾಡಿ ನಮ್ಮ ಮನೆಯಲ್ಲೇ ಜಿಮ್ ಸ್ಟಾರ್ಟ್ ಮಾಡೋಣ.
ಇದನ್ನೆಲ್ಲ ನೀಟಾಗಿ ವೈಪ್ ಮಾಡಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಏನಂತ ಹೇಳಿದ್ರೆ ಇದನ್ನೆಲ್ಲ ಈಗ ನಾನು ಹೆಂಗೆ ಅರೇಂಜ್ ಮಾಡ್ತೀವಿ ಆ್ಯಂಡ್ ಡೈಲಿ ನಾವು ವರ್ಕೌಟ್ ಮಾಡೋದು, ಡೈಲಿ ನಾವು ನಮ್ಮ ಲೈಫ್ ಸ್ಟೈಲ್ ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಪ್ರಿಯಾರಿಟಿ ಕೊಟ್ಟು ಫೋಕಸ್ ಮಾಡೋದು, ಅದನ್ನ ನನ್ನ ಮಗಳು ನೋಡಬೇಕು, ಅದನ್ನು ನೋಡಿ ಕಲಿಬೇಕು. ಮಕ್ಕಳು ನಾವು ಪ್ರೀಚ್ ಮಾಡೋದಕ್ಕಿಂತ ನಾವು ಏನು ಮಾಡ್ತೀವಿ ಅದನ್ನು ನೋಡಿ ಕಲಿಯೋದೇ ಜಾಸ್ತಿ. ಇದೆಲ್ಲ ನೋಡಿದಾಗ ನಾನು ಮಿನಿಮಲಿಸ್ಟಿಕ್ ಆಗೇ ಮಾಡಿರೋದು. ಫ್ಯೂಚರಲ್ಲಿ ತುಂಬ ಚೆನ್ನಾಗಿರೋ ಒಂದು ಸೂಪರಾಗಿರೋ ಮಿನಿ ಜಿಮ್ ಸೆಟಪ್ ಮಾಡಬೇಕಂತ ಆಸೆ ಇದೆ. ಓಕೆ, ಬಟ್ ಟು ಸ್ಟಾರ್ಟ್ ವಿತ್ ಯು ಡೋಂಟ್ ನೀಡ್ ಸೋ ಮೆನಿ ಬಿಗ್ ಎಕ್ವಿಪ್ಮೆಂಟ್ಸ್, ಆಯಿತಾ. ನಾನು ಇನಿಷಿಯಲಾಗಿ ಸ್ಟಾರ್ಟ್ ಮಾಡಿದ ನನ್ನ ಜರ್ನಿನ ಒಂದು ನಾರ್ಮಲ್ ಯೋಗ ಮ್ಯಾಟು, ಹಳೇದೊಂದು 10 ವರ್ಷ ಹಳೆ ಯೋಗ ಮ್ಯಾಟ್ ಯೂಸ್ ಮಾಡಿಕೊಂಡು ಮನೇಲಿರೋ ವಾಟರ್ ಬಾಟಲ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ವಾಟರ್ ಬಾಟಲು, ಆ ವಾಟರ್ ಬಾಟಲ್ ನೀರು ತುಂಬಿಸ್ಕೊಂಡು ಅದೇ ನನ್ನ ಸ್ಟ್ರೆಂತ್ ಟ್ರೈನಿಂಗು. ಅದರಲ್ಲೇ ನಾನು ಮಾಡ್ಕೊಂಡು ಒಂದು 15 kg ವೆಯ್ಟ್ ಲಾಸ್ ಮಾಡಿದ್ದು. ಅದಾದಮೇಲೆ ನನ್ನ ಹಸ್ಬೆಂಡ್ ಫಸ್ಟ್ ಗಿಫ್ಟು ಇದು 2 kg ಡಂಬಲ್ಲು. ಅದನ್ನು ಯೂಸ್ ಮಾಡಿಕೊಂಡೆ ಹತ್ತತ್ರ ನಾನು ಒಂದು 20 kg ವೆಯ್ಟ್ ಲಾಸೇ ಮಾಡಿಬಿಟ್ಟಿದೆ. ಅದಾದಮೇಲೆ ಟೋನಿಂಗ್ಗೆ ಇದಕ್ಕೆ ಅಂತ ಹೆವಿ ವೆಯ್ಟ್ಸ್ನ ನಾನು ಲಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಆ್ಯಕ್ಚುಯಲ್ ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು. ಓಕೆನಾ, ನಮಗೆ ತುಂಬಾ ಹೆವಿಯಾಗಿ ವರ್ಕೌಟ್ಸ್ ಮಾಡಬೇಕು, ಹೆವಿ ಜಂಪಿಂಗ್ ಮಾಡಬೇಕು, ದೊಡ್ಡ ಎಕ್ವಿಪ್ಮೆಂಟ್ಸ್ ಇರಬೇಕು ಅಂತ ಏನಿಲ್ಲ. ಈ ಸ್ಟೆಪ್ಪರ್ ಎಲ್ಲ ತಂದಿದ್ದಷ್ಟೇ ಒಂದು ದಿನನೂ ಯೂಸ್ ಮಾಡಿಲ್ಲ. ಯಾವಾಗಲೂ ತಂದು ಹೊಸದ್ರಲ್ಲಿ ಅದೇ ಏನು ಹೇಳ್ತಾರಲ್ಲ, ಸ್ಟಾರ್ಟಿಂಗಲ್ಲಿ ಬಟ್ಟೆನ ಎತ್ತಿ ಹೋಗಿತ್ತಿದ್ದಂತೆ, ಆಮೇಲೆ ಒಂದು ಕರ್ಚಿಫ್ನು ಗೋಳಿ ಚೀಲನೂ ನೆಟ್ಟಗೆ ಹೋಗಿತ್ತಿರ್ಲಿಲ್ಲವಂತೆ ಅಂತ. ಆ ಥರ ಇದನ್ನು ತಂದಾಗ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ಒಂದು ಸ್ವಲ್ಪ ದಿನ ಯೂಸ್ ಮಾಡಿರೋದು ಉಂಟು. ಅದಾದಮೇಲೆ ಹೆಂಗಿರೋ ಜಿಮ್ಗೆ ಹೋಗ್ತಿದ್ದೀನಿ ದೇನಿಕ್ಕೆ ಅಂದ್ಬಿಟ್ಟು ಇಲ್ಲಿಟ್ಟು ಬರೀ ಅದೇ ಆಗೋಗಿದೆ. ಇವಾಗ ಆ್ಯಕ್ಚುಲಾಗಿ ಜಿಮ್ ಸೆಟಪ್ ಮಾಡ್ತಿರೋದ್ರಿಂದ ಆ್ಯಂಡ್ ಜಿಮ್ಗೆ ಹೋಗಲ್ಲ ಅಂತ ಡಿಸೈಡ್ ಮಾಡಿರೋದ್ರಿಂದ ಇವಾಗ ಆಲ್ ದೀಸ್ ಥಿಂಗ್ಸ್ ಆವಾಗ ಒಂದೊಂದಂತ ಅಕ್ಯುಮುಲೇಟ್ ಮಾಡಿರೋದು ಇವಾಗ ಹೆಲ್ಪಿಗೆ ಬರುತ್ತೆ. ಆ್ಯಂಡ್ ಇದೊಂದು ರೆಸಿಸ್ಟೆನ್ಸ್ ಬ್ಯಾಂಡು ತಂದಿದ್ದ ದಿನದಿಂದ ಪ್ಯಾಕೆಟ್ ಓಪನ್ ಮಾಡ್ಕೊಂಡಿರೋದು ಅಷ್ಟೇ, ಏನೂ ಯೂಸ್ ಮಾಡಿಲ್ಲ ಇಲ್ಲಿ. ಓಕೆ, ದಿಸ್ ಈಸ್ ಲೈಕ್ ಹಾರ್ಡ್ ರೆಸಿಸ್ಟೆನ್ಸು ಇದೆ, ಎಕ್ಸ್ಟ್ರಾ ಹೆವಿ ತನಕ ಇದೆ ನೋಡಿ, ಫುಲ್ ಎಕ್ಸ್ಟ್ರಾ ಹೆವಿ ತನಕನೂ ಇದೆ. ಐ ಥಿಂಕ್ ದಿಸ್ ಇಸ್ ಅಪ್ ಟು 6 kgs ಎಷ್ಟೋ ಇದೆ, ಮರ್ತೋಗಿದೆ ಏನು ಆರ್ಡರ್ ಮಾಡಿದೆ ಅನ್ನೋದೇ ಮರ್ತೋಗಿದೆ. ಹ್ಯಾವ್ ಟು ರೀಚೆಕ್ ಎಷ್ಟು ಆರ್ಡರ್ ಮಾಡಿದೆ ಅಂತ. ಆ್ಯಂಡ್ ಇದೆಲ್ಲ ವರ್ಕೌಟ್ಸ್ ಎಲ್ಲ ಮಾಡೋದಲ್ಲ ಇನ್ಮೇಲೆ ಡೈಲಿ ವ್ಲಾಗ್ಸಲ್ಲಿ ನೋಡ್ತಾನೆ ಇರ್ತೀರ, ಡೈಲಿ ನನ್ನ ಜಿಮ್ ಸೆಟಪ್. ಆ್ಯಂಡ್ ನೀವು ಯೋಚನೆ ಮಾಡ್ಬೋದು ಹಂಗಂದ್ರೆ ಮಧ್ಯೆ ಆಸ್ಕೆ ಒಂಥರ ಡಿಸ್ಟರ್ಬ್ ಆಗ್ತಾ ಇಲ್ವ, ಇದನ್ನೂ ತೆಗಿಬೋದಲ್ವಾ? ಇಲ್ಲ, ಬಿಕಾಸ್ ನಮ್ಮ ಅತ್ತೆ ಮಾವ ಬಂದಾಗ ಅವರು ಇಲ್ಲೇ ಮಲ್ಕೊಳ್ಳೋದು. ಆ್ಯಂಡ್ ಇದು ನಮ್ಮ ಅತ್ತೆ ಮಾವನ ರೂಮು. ಆದರೆ ನಮ್ಮ ಅತ್ತೆ ಮಾವಂಗೆ ಏನದು ನನ್ನ ಮಿನಿ ಜಿಮ್ ಸೆಟಪ್ ಇಲ್ಲಿ ಆಗಬೇಕು ಅಂತ ಆಸೆ ಇತ್ತು. ಬಿಕಾಸ್ ಆ ಥ್ರೆಡ್ಮಿಲ್ ಏನಿದೆ, ಅಲ್ಲೇನು ಇಟ್ಟಿದ್ದೀನಿ ಥ್ರೆಡ್ಮಿಲ್ಲು, ಆ ಥ್ರೆಡ್ಮಿಲ್ಲು ನಮ್ಮ ಅತ್ತೆ ಬಂದ್ಬಿಟ್ಟು ಅಲ್ಲಿಡು ಅಂತ ಹಿಂಸೆ ಮಾಡಿ ಆವಾಗಲೇ ಇಡಿಸಿದ್ರು. ಅವ್ರಿಗೆ ಇಷ್ಟ ಇವೆಲ್ಲ ಈ ಥರ ಎಲ್ಲ ಅವ್ರ ರೂಮಲ್ಲಿರೋದು ಸಖತ್ ಇಷ್ಟ. ಅವ್ರು ಬಂದು ಮಲ್ಗದೇ ರೇರ್ ಅಲ್ವಾ, ಅದಕ್ಕೆ ನಾನು ಸದ್ಯಕ್ಕೆ ಇದನ್ನು ಎಲ್ಲ ನಮ್ಮ ಜಿಮ್ ಮಿನಿ ಸೆಟಪ್ನ ಯುಟಿಲೈಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಅ ಟೆಂಪರರಿ ಸೆಟಪ್. ನಿಜ ಹೇಳಬೇಕಂದ್ರೆ ಇನ್ನು ಫ್ಯೂಚರಿಸ್ಟಿಕ್ ಪ್ಲ್ಯಾನ್ಸ್ ಬೇಜಾನಿದೆ. ಅದು ರೆಡಿ ಆದಮೇಲೆ ಈ ರೂಮು ಕಂಪ್ಲೀಟಾಗಿ ನಮ್ಮ ಅತ್ತೆ ಮಾವನ ಬೆಡ್ರೂಮ್ ಆಗಿಬಿಡುತ್ತೆ. ಈ ಜಿಮ್ ಸೆಟಪ್ ಇಲ್ಲಿರಲ್ಲ. ಅದಕ್ಕೋಸ್ಕರ ತುಂಬ ಹೆವಿ ಆಗಿ ಈ ರೂಮಲ್ಲಿ ಡೆಕಾರ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ನಾನು. ಆ್ಯಸ್ ಆಫ್ ನೌ ಟು ಸ್ಟಾರ್ಟ್ ಆಫ್ ವಿತ್ ದಿಸ್ ಇಸ್ ಮೋರ್ ದೆನ್ ಎನಫ್. ಇವಾಗ ನನ್ನ ಹತ್ರ ಯಾವ ಥರ ಡಂಬಲ್ಸ್ ಇದೆ ಅಂತ ತೋರಿಸ್ತೀನಿ. ಇದೆರಡು ಬಂದು ಡಮ್ಮಿ ಡಂಬಲ್ಸು. ಇದು ನನ್ನ ಮಗಳದು, ಸುಮ್ಮನೆ ಇದು ಆಟ ಸಾಮಾನು ಡಂಬಲ್ಸು. ನಾನು ವರ್ಕೌಟ್ ಮಾಡ್ಬೇಕಾದ್ರೆ ಅವಳು ನಾನು ಮಾಡಬೇಕಂತಲ್ಲ, ಅವಳಿಗೆ ಬೇರೆ ಏನಾದ್ರು ಒಂದು ಬಾಟಲ್ ಅದು ಇಟ್ಕೊಳ್ಳಲ್ಲ, ಅವಳಿಗೊಂದು ಡಂಬಲ್ಸ್ ಬೇಕು. ಇದು ನೋಡಿ, ಇದನ್ನ ಮೀಮಿಗೆಲ್ಲ ಕೊಟ್ಟು ಕಚ್ಚಿಸಿ ಸಾಕಿದ್ದಾಳೆ. ಇದೊಂದು ಡಮ್ಮಿ ಡಂಬಲ್ಸ್ ನನ್ನ ಮಗಳಿಗೆ. ಆ್ಯಂಡ್ ಇದು ಬಂದುಬಿಟ್ಟು ನಂದು 2 kg ಡಂಬಲ್ಸು, 2 kgs. ಇದು ಬಂದು 3 kgs. ಓಕೆ, ನನಗೆ ಕಲರ್ ಆಗಿ ತೊಗೊಳಕ್ಕೆ ಕ್ಯೂಟ್ ಆಗಿರೋ ಡಂಬಲ್ಸ್ ತೊಗೊಳಕ್ಕೆ ಸಖತ್ ಇಷ್ಟ. ಆ್ಯಂಡ್ 5 kg ಡಂಬಲ್ನ ಇವಾಗ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಆರ್ಡರ್ ಪ್ಲೇಸ್ ಮಾಡಿದ್ವಿ, ಬಟ್ ಅದು ಬರಲಿಲ್ಲ. ಇದು ಬಂದು 7.5 kgs ಡಂಬಲ್ಸು. ಇದು ನನ್ನ ಹಸ್ಬೆಂಡು. ಇವರು ಇದನ್ನು ನನ್ನ ಮದುವೆಗಿಂತ ಮುಂಚೆಯಿಂದ ಯಾವಾಗಲಿಂದ ಎಷ್ಟೋ ವರ್ಷ ಡಂಬಲ್ ಇದು. ಆ ಕಾಲದಿಂದ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಿರೋದು ಒಂದೇ ಒಂದು ಸಿಂಗಲ್ 7.5 kg ಡಂಬಲ್ ಅಷ್ಟೇ. ಆ್ಯಂಡ್ ಇದು ಬಂದು ಆ್ಯಬ್ಸ್ ವರ್ಕೌಟ್ ಮಾಡೋಕ್ಕೆ ನೋಡಿ ಹೆಂಗೆ ಧೂಳು ಹಿಡ್ದಿದೆ. ಸಕ್ಷನ್ ಆಗುತ್ತೆ ಲಿಟ್ರಲಿ. ಆ್ಯಬ್ಸ್ ವರ್ಕೌಟ್ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ಫ್ಲೋರಿಗೆ ಸಕ್ಷನ್ ಮಾಡೋದು. ಫ್ಲೋರಿಗೆ ಸಕ್ಷನ್ ಮಾಡಿಬಿಟ್ಟು ಅದರಲ್ಲಿ ನಾವು ಆ್ಯಕ್ಚುಲಾಗಿ ಕೋರ್ ವರ್ಕೌಟ್ ಮಾಡ್ಬೋದು. ಯು ಸಕ್ಷನ್ ಮಾಡಿಬಿಟ್ಟೆ ತೋರಿಸ್ತೀನಿ. ಫಸ್ಟ್ ಇದರಲ್ಲಿರೋ ಧೂಳೆಲ್ಲ ತೆಗಿಯೋಣ. ಇದು ನೋಡಿದ್ರೆ ನೀವು ಇವಾಗ ಇಲ್ಲಿ ನೋಡಿ, ಇದಿದೆ ಅಲ್ವಾ, ಇದನ್ನ ಹಿಂಗೆ ಲ್ಯಾಚ್ ಮಾಡೋದಷ್ಟೇ, ಏನು ಮಾಡ್ರೂ ಇದು ಬರಲ್ಲ. ಇಲ್ಲಿ ಕಾಲನ್ನ ಲಾಕ್ ಮಾಡಿಕೊಂಡು ನಮ್ಮ ಆ್ಯಬ್ಸ್ ವರ್ಕೌಟ್ ಮಾಡೋದು. ವರ್ಕೌಟ್ ಆದಮೇಲೆ ಇದನ್ನ ಬಿಟ್ಟರೆ ಸಕ್ಷನ್ ಹಿಂಗೆ ಓಪನ್ ಆಗಿಬಿಡುತ್ತೆ. ಇದನ್ನ ಎತ್ತಿಟ್ಕೊಳ್ಳೋದು ಅಷ್ಟೇ. ಎಲ್ಲ ಮಿನಿಮಲಿಸ್ಟಿಕ್ ಐಟಮ್ಸ್ ಇದ್ದೀನಿ, ಇನ್ನೂ ಬೇಜಾನ್ ಐಡಿಯಾಗಳಿದೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ಅ ಆ್ಯಬ್ ರೋಲರ್, ಆ್ಯಬ್ ವರ್ಕೌಟ್ಸ್ಗೆ ಅಂತ. ಇದು ಫ್ಲೋರ್ ಆ್ಯಬ್ ವರ್ಕೌಟ್ಸ್ಗೆ ಯೂಸ್ ಆಗುತ್ತೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವರ್ಕೌಟ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಬೇಸಿಕಲಿ ಹಿಂಗೆ ಹೋಗ್ತೀವಿ ಬರ್ತೀವಿ. ಸೊ ಇಟ್ ವಿಲ್ ವರ್ಕ್ ಆನ್ ಯೋರ್ ಬ್ಯಾಕ್ ಆ್ಯಂಡ್ ಆ್ಯಬ್ಸ್ ಬೋತ್. ಈ ಆ್ಯಬ್ ರೋಲರ್ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಟೆಪ್ಪರು ಈ ಥರ ಇದೆ. ಇದು ಒಂದು ಸೈಜ್. ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆನ್ ಕೂಡ ಇರುತ್ತೆ. ಹೈಟ್ ಬೇಕು ಅಂದರೆ ನಾವು ಹೈಟ್ ಕೂಡ ಮಾಡ್ಕೋಬೋದು, ಆ ಥರ ಇರುತ್ತೆ. ಇದನ್ನು ನಾನು ಎದ್ದು ನಿಂತ್ಕೊಂಡು
ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಫಸ್ಟು ನಾವಿದೆಲ್ಲ ಇಟ್ಬಿಡೋಣ, ಆಮೇಲೆ ಒಂದು ಐಡಿಯಾ ಬರುತ್ತೆ. ಆ ಟಬ್ಬು ತುಂಬ ತೆಳುವಾಗೋಯ್ತು ಆ್ಯಂಡ್ ಡಂಬಲ್ ಇಟ್ಟರೆ ಡಂಬಲ್ಲೇ ಅದನ್ನು ಡಬ್ ಅಂತ ಹೊಡೆದಾಕ್ಬಿಟ್ಟೆ, ಕಾಲ ಮೇಲೆ ಬಿದ್ದರೆ ಅದನ್ನ ಡೇಂಜರ್ ಅನಿಸ್ತು, ಒಂದು ಕಿತ್ತಾಕ್ಬಿಟ್ಟೆ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ವಿ ಹ್ಯಾವ್ ದಿಸ್ ಸ್ಟೂಲ್. ಇದೊಂದು ಮಿನಿ ಸ್ಟೂಲ್ ಇದೆಯಲ್ಲ, ಇದನ್ನ ಈ ಮೂಲೆ ಕರೆಕ್ಟಾಗಿ ಹಾಕ್ಬೋದು ಆ್ಯಂಡ್ ಇದ್ರ ಮೇಲೆ ನಾವು ನಮ್ಮ 3 kgs ಇಡ್ಬೋದು. ಫಸ್ಟು ನಾವು 3 kgs ಇಟ್ಕೊಬೋದು, ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಆರಾಮಾಗಿ ಇಟ್ಕೊಬೋದು. ಇದು ನಮ್ಮ 3 kgs ಡಂಬಲ್ಸ್ ಫಸ್ಟ್ ಎಲ್ಲಿ ಹೋಗುತ್ತೆ. ಆ್ಯಂಡ್ ಎನಿವೇಸ್ ಈ ಜಾಗಕ್ಕೆ ಈ ಸಂಧಿಗೆ ಯಾರೂ ಬಂದು ಕೈ ಹಾಕಲ್ಲ, ಓಕೆ, ಇನ್ಕ್ಲೂಡಿಂಗ್ ಮೈ ಡಾಟರ್. ಸೊ ವರ್ಕೌಟ್ ಆಗುತ್ತೆ. ಆ್ಯಂಡ್ ಇದು 2 kgs ಏನಿದೆ ಇದು ನೀಟಾಗಿ ನನಗೆ ಒಳಗಡೆನೇ ಹೋಗುತ್ತೆ. ಅದು ನನ್ನ ಸ್ಟೂಲ್ ಒಳಗಡೆ ಇಟ್ಕೊಂಬಿಡೋಣ, ಆವಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ದಿಸ್ ರೋಲರ್ ಇಟ್ ಕ್ಯಾನ್ ಸಿಂಪ್ಲಿ ಕಮ್ ಆ್ಯಂಡ್ ಸಿಟ್ ಹಿಯರ್ ಅಲ್ವಾ, ಇಷ್ಟೇ, ಬೇಕಾದಾಗ ಎತ್ಕೊಳ್ಳೋಣ. ಆ್ಯಂಡ್ ನನ್ನ ಮಗಳದು ಅವಳಿಗೆ ಅಂತ ಜಾಗ ಮಾಡಿಲ್ಲ, ನನ್ನ ಕೊಲೆನೇ ಮಾಡಿಬಿಡ್ತಾಳೆ ಅವಳು. ಓಕೆ, ಆ್ಯಸ್ ಇಫ್ ಅವಳಿಗೆ ಫುಲ್ ದ್ರೋಹ ಮಾಡಿರೋ ಲೆವೆಲಲ್ಲಿ ಬಿಲ್ಡಪ್ ಕೊಡ್ತಾಳೆ. ಸೊ ಇಟ್ಸ್ ಬೆಟರ್ ನಾವು ಅವಳದು ಅಂತ ಒಂದು ಜಾಗ ಮಾಡಿಬಿಡೋಣ, ಅದನ್ನ ಇಲ್ಲೇ ಸುಮ್ಮನೆ ಸೈಡಲ್ಲಿ ಹಿಂಗೆ ಇಟ್ಬಿಟ್ರೆ ಇಟ್ಸ್ ಗುಡ್. ಅವಳು ಕಣ್ಣು ಕಾಣಂಗಿದ್ರೆ ಸಾಕು ಅಷ್ಟೇ. ಕಮ್ಮಿಂಗ್ ಟು ನಮ್ಮ ದೊಡ್ಡ ಡಂಬಲ್ 7.5, ಅದೇ ಮೇನು. ಅದನ್ನು ನಾವೇನು ಮಾಡೋಣ ಅಂತ ಹೇಳಿದ್ರೆ, ಐ ಥಿಂಕ್ ಐ ವಿಲ್ ರಿಮೂವ್ ದಿಸ್ ಆ್ಯಬ್ ರೋಲರ್ ಈ ಕಡೆ ಆ್ಯಂಡ್ ದೆನ್ ಇದನ್ನ ನಾನು ಇಲ್ಲಿ ಇಡ್ತೀನಿ, ನಿಲ್ಲಿಸಿಡ್ತೀನಿ. ದಿಸ್ ಇಸ್ ಅ ಗುಡ್ ಐಡಿಯಾ. ಆ್ಯಂಡ್ ಇದನ್ನು ಈ ಥರ ಇಡ್ತೀನಿ, ಇದು ಹಿಂಗಿರುತ್ತೆ. ಆ್ಯಂಡ್ ನನ್ನ ಮಗಳು ಡಂಬಲ್ ಹಿಂಗೋಯ್ತು. ಆ್ಯಬ್ ರೋಲರು ಮತ್ತು ಸಕ್ಷನ್ನ ವಾಟ್ ಐ ವಾಸ್ ಥಿಂಕಿಂಗ್, ಈ ಕಡೆ ಬರೀ ಡಂಬಲ್ ಇಟ್ಟರೆ ಸಾಕು, ಆ ಕಡೆನೂ ಜಾಗ ಇದಲ್ವ, ನಾವು ಆ ಕಡೆ ಇಡೋಣ. ಆರ್ ಇದನ್ನು ನಮ್ಮ ಟಬ್ಬಲ್ಲಿ ಇಟ್ಕೋಬೋದು, ನೋ ಪ್ರಾಬ್ಲಮ್. ಇವಾಗ ಈ ಟಬ್ ಇದೆಯಲ್ಲ, ಟಬ್ ಒಳಗಡೆ ನನ್ನ ಸಕ್ಷನ್ ಕಪ್ ಹೋಗುತ್ತೆ, ಆ್ಯಬ್ ರೋಲರ್ ಹೋಗುತ್ತೆ ಆ್ಯಂಡ್ ಇನ್ಕ್ಲೂಡಿಂಗ್ ರೆಸಿಸ್ಟೆನ್ಸ್ ಬ್ಯಾಂಡ್. ಇದೆಲ್ಲ ವೆಯ್ಟ್ಲೆಸ್ಸು, ಸೇಫ್ಟಿಗೆ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಅದು ಈ ಸಂಧಿಯಲ್ಲಿ ಇದ್ರೂ ಏನೂ ಆಗೋಲ್ಲ, ಯಾರು ಕಾಲು ಎಡ್ಗಲ್ಲ ಏನಿಲ್ಲ, ಸೈಡಲ್ಲಿ ಸುಮ್ಮನೆ ಕೂತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದಿ ಸ್ಟೆಪ್ಪರ್ನ ನಾವು ಈಸಿಯಾಗಿ ಇಡ್ಬೋದು. ಯಾಕಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಸ್ಟೆಪ್ಪಿಂಗ್ ವರ್ಕೌಟ್ಸ್ ಮಾಡಬೇಕಾದ್ರೂ ಇಫ್ ಐ ವಾಂಟ್ ಟು ಡೂ ದಿಸ್ ಸ್ಟೆಪ್ಪಿಂಗ್ ಐ ಕ್ಯಾನ್ ಡೂ ಲೈಕ್ ದಿಸ್, ಆರ್ ಐ ಕ್ಯಾನ್ ಜಸ್ಟ್ ಪುಲ್ ಆಫ್ ಟುವರ್ಡ್ಸ್ ಇದು ಆ್ಯಂಡ್ ದೆನ್ ಅದೊಂದು ಸಪೋರ್ಟ್ ಸಿಕ್ಕುತ್ತೆ ಅಲ್ವಾ, ಅಂದರೆ ಮುಂದಕ್ಕೆ ಸ್ಕಿಡ್ ಆಗೋದು. ಬಿಕಾಸ್ ಇಲ್ಲಿ ಜಿಮ್ಮಲ್ಲಿ ಆದರೆ ಮ್ಯಾಟ್ಸ್ ಇರುತ್ತೆ, ಮನೇಲಿ ನಾವು ಯಾವುದೇ ರೀತಿಯಾದ ಜಿಮ್ ಮ್ಯಾಟ್ಸ್ ಹಾಕಿಲ್ಲ, ಕೆಳಗಡೆ ಗ್ರಿಪ್ ಸಿಕ್ಕೋಕ್ಕೆ. ಸೊ ಇಟ್ ಇಸ್ ಬೆಟರ್ ವಿ ಟೇಕ್ ಸಪೋರ್ಟ್ ಆಫ್ ಸಮಥಿಂಗ್. ಇವಾಗ ಇಲ್ಲಿ ನನಗೆ ಮಂಚದ ಸಪೋರ್ಟ್ ಸಿಕ್ಕುತ್ತೆ, ಹಿಂಗೆ ಎತ್ತಿದಾಗ ಇದು ಮೂವ್ ಆಗೋದು, ಸ್ಕಿಡ್ ಆಗೋದು, ಬೀಳೋದು ಅವಾಯ್ಡ್ ಆಗುತ್ತೆ. ಇಲ್ಲಿ ನಾನು ಸ್ಟೆಪ್ಪರ್ ಇಡ್ತೀನಿ. ಬಟ್ ಯಾರು ಮಲಗಿದ್ದಾಗ ಕಾಲು ಕೆಳಗಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತೀನಿ, ಇದನ್ನ ಹಿಂಗೆ ಅಡ್ಡ ಇಡ್ತೀನಿ. ಆ್ಯಂಡ್ ನಮ್ಮ ಕಬೋರ್ಡ್ಸ್ ಎಲ್ಲ ಬಂದು ಸ್ಲೈಡರು, ನಮ್ಗೆ ಇಲ್ಲಿ ಡೋರ್ ತೆಗಿಬೇಕು ಅನ್ನೋ ಪ್ರಾಬ್ಲಮ್ ಏನಾಗಲ್ಲ. ಆ್ಯಂಡ್ ಇದೊಂದೇ ಡೋರ್ ಓಪನ್ ಆಗೋ ಅಂಥದ್ದು. ಆ್ಯಂಡ್ ಇದೊಂದೇ ಡೋರ್ ಓಪನ್ ಆಗೋದು, ಇಲ್ಲಿ ಏನೂ ಇಡ್ತಾ ಇಲ್ಲ ಅಷ್ಟೇ. ಇವಾಗ ಈ ಸ್ಟೆಪ್ಪರ್ ಇದೆಯಲ್ಲ, ಹೈಟ್ಸ್ ಏನಿದೆ ಅದನ್ನು ನಾನು ಮೊದಲಾದರೆ ತೆಗ್ದಿಟ್ಟಿದೆ. ಬಿಕಾಸ್ ನಾನು ರೂಮಲ್ಲಿ ಸುಮ್ಮನೆ ಡಂಪ್ ಮಾಡಿದ್ನಲ್ಲ ಅಂತ ತೆಗ್ದಿಟ್ಟಿದೆ, ಯಾರು ಯೂಸ್ ಮಾಡಲ್ಲ ಅಂತ. ಇಲ್ಲಿ ನೋಡಿ ಧೂಳು. ಇವಾಗ ನಾನು ಅಟ್ಯಾಚ್ ಮಾಡಿಬಿಟ್ಟು ಇಡ್ತೀನಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಎವ್ರಿ ಸಿಂಗಲ್ ಡೇ. ವಾರದಲ್ಲಿ ಮಿನಿಮಮ್ 5 ದಿನ ವರ್ಕೌಟ್ ಮ್ಯಾಂಡೇಟ್ರಿ. ನಾನು ಮಾಡಿದೆ ಅಂತೂ ಇರಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡಿ ಧೂಳು. ಇದೆಲ್ಲ ಇದೊಂದೇ ಧೂಳು ಹಿಡ್ದಿಲ್ಲ, ನನ್ನ ಮೈ ಕೂಡ ರಸ್ಟ್ ಇಡ್ತಿದೆ. ಲಿಟ್ರಲಿ ಇದೇ ಆಗೋದು. ಎಂಥ ಚೆನ್ನಾಗಿರೋದಾದ್ರೂ ಒಂದು ಮೂಲೆಯಲ್ಲಿ ಹಾಕಿದ್ರೆ ಅದು ಧೂಳು ಹಿಡಿಯುತ್ತೆ, ಇಲ್ಲ ರಸ್ಟ್ ಹಿಡಿಯುತ್ತೆ. ನಮ್ಮ ಬಾಡಿ ಕೂಡ ಅಷ್ಟೇ, ಯೂಸ್ ಮಾಡಿಲ್ಲ ಮೂಮೆಂಟ್ಸ್ಗೆ ಅಂತ ಹೇಳಿದ್ರೆ ಅದು ರಸ್ಟ್ ಹಿಡಿಯುತ್ತೆ. ಆ್ಯಂಡ್ ದೆನ್ ಹಾಸ್ಪಿಟ್ಲಿಗೆ ಹೋಗಿ ಬಿಲ್ ಕಟ್ತೀವಿ. ಅದ್ರ ಬದಲು ಇದೊಂದು 1000-2000 ಐಟಮ್ಗಳು ತೊಗೊಬಿಟ್ಟು ವರ್ಕೌಟ್ ಮಾಡೋಣ ಆ್ಯಂಡ್ ಹೆಲ್ದಿಯಾಗಿರೋಣ. ಇವಾಗ ಇದು ನೋಡಿ ಹೈಟು. ಸೊ ಸ್ಟೆಪ್ಪರು ಒಂದು ಲೆವೆಲ್ ಹೈಟ್ ಆಯಿತು. ಇದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಮೆಟ್ಲು ಥರ ಆಗುತ್ತೆ ಕರೆಕ್ಟಾಗಿ ನೋಡಿ. ಇಲ್ಲಿ 1 2 ಈ ಥರ ಇದೆ. ಇದ್ರದ್ದು ಲೆಗ್ಸ್ ಏನಿದೆ ಅದನ್ನ ನಾನು ಅಟ್ಯಾಚ್ ಮಾಡ್ಕೊತೀನಿ. ಇವಾಗ ಡಬಲ್ ಹೈಟ್ ಆಗಿದೆ, ಇದನ್ನು ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ನನಗೆ ಕಾಂಪ್ಯಾಕ್ಟಾಗಿ ಯಾರಿಗೂ ಡಿಸ್ಟರ್ಬ್ ಆಗದೆ ಇರೋಂಗೆ ಗೊತ್ತಿರುತ್ತೆ. ಐ ಆಮ್ ಎಕ್ಸೈಟೆಡ್ ಫಾರ್ ಟುಮಾರೋ ಮಾರ್ನಿಂಗ್. ಯಾಕಂದರೆ ಇದು ಬಂದು ಫಸ್ಟ್ ಡೇ ಅಲ್ವಾ, ವರ್ಕೌಟ್ ಮಾಡೋಕ್ಕೆ ಫೀಲಿಂಗು ಅದೇ. ಸ್ಟಾರ್ಟಿಂಗಲ್ಲಿ ಒಂದು 2-3 ದಿನ ಇರುತ್ತಲ್ಲ, ಮಕ್ಕಳು ಎಕ್ಸೈಟ್ಮೆಂಟು ಅದೇ ಇದೆ. ನನಗೆ ಆ ಲೆವೆಲ್ ಎಕ್ಸೈಟ್ಮೆಂಟ್ ಇದೆ. ಒಂದು ಆಸೆ ಇದೆ ಏನಂತ ಹೇಳಿದ್ರೆ, ನಾನು ನನ್ನ ಗಂಡ ನನ್ನ ಮಗಳು ನಮ್ಮದೇ ಆದ ಪುಟ್ಟು ಮಿನಿ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದನ್ನು ಬಿಡಲ್ಲ, ಅದನ್ನು ನೆರವೇರಿಸ್ತೀನಿ. ನನ್ನ ಹಸ್ಬೆಂಡ್ಗೆ ಹಿಂಸೆ ಕೊಟ್ಟಾರು ಮಾಡ್ತೀನಿ. ಆ್ಯಂಡ್ ಕಮ್ಮಿಂಗ್ ಟು ನಮ್ಮ ಯೋಗ ಮ್ಯಾಟು, ಇದು ನನ್ನ ಯೋಗ ಮ್ಯಾಟು. ನೋಡಿರ್ತೀರ ವ್ಲಾಗ್ಸ್ ಎಲ್ಲ ಯೂಶಲಾಗಿ ನಾರ್ಮಲ್ ಯೋಗ ಮ್ಯಾಟು ಓಪನ್ ಮಾಡಿದಾಗ ತೋರಿಸ್ತೀನಿ. ಆ್ಯಂಡ್ ಇದು ನನ್ನ ಮಗಳು ಯೋಗ ಮ್ಯಾಟು. ಆ್ಯಸ್ ಆಫ್ ನಾವು ಇದು ಹೆಂಗಿದ್ರು ಈ ಗಾಲದಿ ಡಬ್ಬದಲ್ಲಿ ಹಂಗೆ ಕೂದಿತ್ತಲ್ಲ, ಅದ್ರ ಮೇಲೆ ಸೇಫಾಗಿ ಯೋಗ ಮ್ಯಾಟ್ ಇದೆ. ಬಂದ ತಕ್ಷಣ ನಾನು ಯೋಗ ಮ್ಯಾಟ್ ಯೂಸ್ ಮಾಡಿ ವರ್ಕೌಟ್ಸ್ ಮಾಡ್ತೀನಿ ಅಂದರೆ ಇಲ್ಲಿ ಯೂಸ್ ಮಾಡ್ತೀವಿ.
ಆ್ಯಂಡ್ ಈ ಜಾಗ ಫುಲ್ ಖಾಲಿ ಬಿಟ್ಟಿದ್ದೀನಿ. ಇಲ್ಲಿ ಈಸಿಯಾಗಿ ನಾನು ನನ್ನ ಕೋರ್ ವರ್ಕೌಟ್ಸು ನೆಲದ ಮೇಲೆ ಮ್ಯಾಟ್ ಹಾಸ್ಕೊಂಡು ಆರಾಮಾಗಿ ಮಾಡ್ಬೋದು. ಇನ್ಕ್ಲೂಡಿಂಗ್ ಮೈ ಸ್ಟೆಪ್ಪರ್ ವರ್ಕೌಟ್ಸ್ ಆಲ್ಸೋ ಇಲ್ಲೇ ನಡೆಯುತ್ತೆ. ಆ್ಯಂಡ್ ಈ ಟಬ್ಬಲ್ಲಿ ಇದು ಆ್ಯಬ್ಸು ಮತ್ತು ಸಕ್ಷನ್ನು ಮತ್ತು ರೆಸಿಸ್ಟೆನ್ಸ್ ಬ್ಯಾಂಡ್ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಅದೇನೋ ಅವಾಗ ಕ್ಯಾಕ್ಟಸ್ ಇಟ್ಟಿದ್ನಲ್ಲ, ಅದು ನನ್ನ ಮಗಳದು, ಅದು ತೆಗ್ದಾಕ್ಬಿಟ್ಟು ಇಲ್ಲೊಂದು ಸುಮ್ಮನೆ ಒಂದು ವೇಸ್ ಇಟ್ಟಿದ್ದೀನಿ. ಸೊ ದ್ಯಾಟ್ ಒಂದು ಲುಕ್ ಬರಲಿ ಅಂತ ಅಷ್ಟೇ. ನನ್ನ ಪುಟಾಣಿ ಮಿನಿ ಜಿಮ್ಮು. ಇದು ಬಂದು ನನ್ನ ವೇಯಿಂಗ್ ಸ್ಕೇಲು ಎಲ್ಲಿಡಬೇಕಂತ ಯೋಚನೆ ಮಾಡ್ತಾ ಇದ್ನಲ್ಲ, ನನ್ನ ವೇಯಿಂಗ್ ಸ್ಕೇಲ್ನ ಹಿಂಗೆ ಇಟ್ಟಿರ್ತೀನಿ. ಇಲ್ಲಿ ದಿನ ಬೆಳಗ್ಗೆ ಬಂದಾಗ ನಾನು ವೇ ಮಾಡಿ, ಬಟ್ ಇಲ್ಲಿ ಬಂದಾಗ ನಾನು ಡಂಬಲ್ಸ್ ಎತ್ಕೊಬೇಕಾದ್ರೆ ಪ್ರಾಬಬ್ಲಿ ಇದು ನಂಗೆ ಹಿಂಸೆ ಕೊಡುತ್ತೆ. ಬಿಕಾಸ್ ನಾನೀಗ ಬರ್ತೀನಾ, ಹಿಂಗೆ ವೇ ಮಾಡ್ತೀನಾ, ಆಮೇಲೆ ಈ ಕಡೆ ಬಂದು ಹಿಂಗೆ ಡಂಬಲ್ಸ್ ಎತ್ಕೊಂಡು ಹೋಗ್ಬೇಕು. ಬೈ ಮಿಸ್ಟೇಕಾಗಿ ಇದ್ರ ಮೇಲೆ ಹಾಕಿದ್ರೆ ನಾನು ವೇಯಿಂಗ್ ಸ್ಕೇಲ್ ಢಮಾರ್. ಅದಕ್ಕೆ ಫಿಕ್ಸ್ಡ್ ಜಾಗ ಇಡೋದು ಬೇಡ. ಇಟ್ ಈಸ್ ಬೆಟರ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ವೇಯಿಂಗ್ ಸ್ಕೇಲು ಸದ್ಯಕ್ಕೆ ನನ್ನ ಸ್ಟೆಪ್ಪರ್ ಮೇಲೆ ಇರಲಿ, ಬೇಕು ಅಂದಾಗ ಯೂಸ್ ಮಾಡ್ತೀನಿ, ವಾಪಸ್ ಎತ್ತಿಡ್ತೀನಿ. ದ್ಯಾಟ್ ವುಡ್ ಬಿ ದ ಐಡಿಯಲ್ ವೇ ಟು ಯೂಸ್ ಇಟ್. ಬಿಕಾಸ್ ಅದು ಗ್ಲಾಸ್ ಹೊಡೆದೋಕ್ಬಿಟ್ರೆ ಕಷ್ಟ ಆಗುತ್ತೆ. ನಡ್ಕೊಂಡು ಓಡಾಡ್ಬೇಕಾದ್ರೆ ಅದು ಡಿಸ್ಟರ್ಬ್ ಮಾಡಬಾರ್ದು. ಆ್ಯಂಡ್ ನನ್ನ ಶೂಸ್ನ ನಾನು ಈಸಿಯಾಗಿ ಇಲ್ಲಿ ಬಿಡ್ಕೊಬೋದು. ಬಿಕಾಸ್ ವರ್ಕೌಟ್ ಮಾಡ್ಬೇಕಾದ್ರೆ ಎನಿವೇಸ್ ನಾನು ಶೂ ಹಾಕಿರ್ತೀನಿ. ಆವಾಗ ನಾನು ಡಂಬಲ್ ಎತ್ಕೊಬೇಕಾದ್ರೂ ನಂಗೆ ಅದು ಡಿಸ್ಟರ್ಬ್ ಮಾಡಲ್ಲ. ವರ್ಕೌಟ್ ಮುಗಿದ್ಮೇಲೆ ಶೂ ಬಿಚ್ಚಿಡ್ತೀನಿ, ಆವಾಗ ಇಟ್ ವಿಲ್ ಗೋ ಬ್ಯಾಕ್ ಟು ಇಟ್ಸ್ ಪ್ಲೇಸ್. ಹಂಗೆ ನನ್ನ ಮಿನಿ ಜಿಮ್ ಸೆಟಪ್ನ ತೋರಿಸ್ತೀನಿ. ಒನ್ ರೌಂಡ್ ವ್ಯೂ ನೋಡ್ಕೊಳ್ಳಿ. ಸೊ ಈ ಕಡೆ ಬಂದ್ಬಿಟ್ಟು ಕಂಪ್ಲೀಟಾಗಿ ನನ್ನ ಥ್ರೆಡ್ಮಿಲ್ಲು ಆ್ಯಂಡ್ ಡಂಬಲ್ಸು ಅಲಾಂಗ್ ವಿತ್ ಶೂ ಆಯಿತು. ಇಲ್ಲಿ ಇದ್ದಿದ್ದು ಮ್ಯಾಟ್ರಸ್ಸು ಅದನ್ನು ಹಿಂಗೆ ಕವರ್ ಮಾಡಿಬಿಡ್ತೀನಿ ಬೆಡ್ ಸ್ಪ್ರೆಡ್ ಹಾಕ್ಬಿಟ್ಟು. ಮಲ್ಕೊಳ್ಳೋಕ್ಕೆ ಅವ್ರಿಗೆ ಒಂಚೂರು ಡಿಸ್ಟರ್ಬ್ ಆಗಬಾರ್ದು. ಬಿಕಾಸ್ ಇಟ್ ಇಸ್ ಬೆಡ್ರೂಮ್ ಆಲ್ಸೋ ಅನ್ನೋದಕ್ಕೋಸ್ಕರ ಇದನ್ನೇನು ಅನ್ಟಚ್ ಮಾಡಿದ್ದೀನಿ, ಒಂಚೂರು ಮುಟ್ಟಿಲ್ಲ. ವಾಟರ್ ಬಾಟಲ್ಸ್ ಯಾವಾಗಲೂ ಇಲ್ಲಿದ್ದೇ ಇರುತ್ತೆ ಎಮರ್ಜೆನ್ಸಿ ಅಂತ ಕುಡಿಯೋಕ್ಕೆ ಅಂತ. ಆ್ಯಂಡ್ ಈ ಸೀಕ್ರೆಟ್ ಬುಕ್ ಇಟ್ಟಿದ್ದೀನಿ ಟು ಮ್ಯಾನಿಫೆಸ್ಟ್. ನಾನು ಏನು ಹೆಲ್ತ್ನ ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಆ ಹೆಲ್ದಿ ಲೈಫ್ ಸ್ಟೈಲ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅಂತ ಸೀಕ್ರೆಟ್ ಬುಕ್ ಇಲ್ಲಿದೆ. ಆ್ಯಂಡ್ ಸ್ಟೆಪ್ಪರ್ ವರ್ಕೌಟ್ಸ್ಗೆ ಸೇಫ್ಟಿಗೆ ಅಂತ 2 ಸ್ಟೆಪ್ಪರ್ ಇಲ್ಲಿದೆ. ಬಾಕಿ ಸಣ್ಣ ಪುಟ್ಟ ಐಟಮ್ಗಳು ಅದೆಲ್ಲ ಈ ಟಬ್ಬಲ್ಲಿ ಹೋಗಿದೆ, ವೆಯ್ಟ್ಲೆಸ್ ಐಟಮ್ಗಳು. ಆ್ಯಂಡ್ ನಮ್ಮ ಮ್ಯಾಟ್ಗಳು ಬಂದ ತಕ್ಷಣ ಹಿಂಗೆ ಈಸಿಯಾಗಿ ಕೈ ಸಿಕ್ಕಂಗೆ 2 ಮ್ಯಾಟ್ ಇಲ್ಲಿದೆ. ಸೊ ದಿಸ್ ಈಸ್ ಮೈ ಬೆಡ್ರೂಮ್ ಜಿಮ್ ಸೆಟಪ್. ಹೇಗಿದೆ ಅಂತ ಹೇಳಿ. ದಿಸ್ ಈಸ್ ಮೈ ಲಿಟಲ್ ಬೆಡ್ರೂಮ್ ಜಿಮ್ ಸೆಟಪ್. ಇದು ಜಸ್ಟ್ ಡೇ 1 ಆ್ಯಂಡ್ ಸ್ಟಾರ್ಟಿಂಗು. ಐ ಹ್ಯಾವ್ ಲೋಡ್ಸ್ ಆಫ್ ವಿಷನ್ ಈ ಥರ ಮಾಡಬೇಕು ಅಂತ. ಅಲ್ಲಿಗೆ ಹೋಗೋಣ ಒಂದಿನ. ಬಟ್ ಟು ಸ್ಟಾರ್ಟ್ ಆಫ್ ವಿತ್ ಐ ಥಿಂಕ್ ದಿಸ್ ಈಸ್ ರಿಯಲಿ ಗುಡ್ ಅಂತ ನನಗೆ ಅನ್ನಿಸ್ತಾ ಇದೆ. ಶೇರ್ ಯೋರ್ ಒಪಿನಿಯನ್ ಆ್ಯಸ್ ವೆಲ್. ಆ್ಯಂಡ್ ನಿಮಗೆ ಅದ್ರ ಎಕ್ವಿಪ್ಮೆಂಟ್ ಮ್ಯಾಂಡೇಟ್ರಿ ಇರಬೇಕು ಅಂತ ಅನ್ಸಿದ್ರೆ ಯಾವ್ದು ಇಟ್ಕೋಬೇಕು ಅಂತ ಹೇಳಿ, ಅದನ್ನು ಬೈ ಮಾಡೋಣ, ಚೆಕ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಐ ಥಿಂಕ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಲೆಟ್ ಮಿ ಶೋ ಯು. ಟರ್ನ್ ಆನ್ ಮಾಡಿ ತೋರಿಸ್ತೀನಿ. ಇವಾಗ ಕತ್ಲೆಯಲ್ಲಿ ಮಾತಾಡ್ತಾ ಇದ್ದೀನಿ. ಬೆಳಗಿನ ಜಾವ 4 ಗಂಟೆ ಅಂತ ಅಂದ್ಕೊಳ್ಳಿ. ಹಿಂಗೆ ಬಂದು ಹಿಂಗೆ ಲೈಟ್ ಆನ್ ಮಾಡ್ತೀನಿ, ಓಕೆನಾ? ಲೈಟ್ ಆನ್ ಮಾಡಿದ್ಮೇಲೆ ನನ್ನ ಜಿಮ್ ಸೆಟಪ್ ಹಿಂಗೆ ಕಾಣ್ತಾ ಇರುತ್ತೆ. ಒಂದು ಸ್ಪೀಕರ್ ಇಟ್ಕೋಬೇಕಿಲ್ಲಿ, ಡನ್ 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 ಅನ್ನೋಕ್ಕೆ. ಬಟ್ ತುಂಬ ಜೋರಾಗಿ ಇಡೋಕ್ಕಾಗಲ್ಲ, ಬೇರೆಯವರೆಲ್ಲ ಮಲಗಿರ್ತಾರಲ್ವ, ಹೊಡಿತಾರೆ ನನಗೆ. ಅದೊಂದು ಇಟ್ಕೋಬೇಕು. ಹಿಂಗೆ ಬಂದ ನಾನಿಲ್ಲಿ ಶೂ ಹಾಕ್ಕೊಂಡ. ಆ್ಯಂಡ್ ದೆನ್ ಫಸ್ಟ್ ಸ್ಟಾರ್ಟ್ ಮಾಡೋದು ವರ್ಕೌಟ್ಸು, ವಾರ್ಮಪ್ಪು ಮತ್ತು ವರ್ಕೌಟ್ ಸ್ಟಾರ್ಟ್ ಆಗುತ್ತೆ. ಮೈ ಡಂಬಲ್ಸ್, ಮೈ ಆ್ಯಬ್ಸು, ಮೈ ಸ್ಟೆಪ್ಪರ್ ಎಲ್ಲ ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ನಡೆಯೋದು ಥ್ರೆಡ್ಮಿಲ್. ಯೂಶ್ವಲಾಗಿ ಏನು ಅನ್ಕೋತೀವಿ, ಥ್ರೆಡ್ಮಿಲ್ ಫಸ್ಟ್ ಮಾಡಿ ಆಮೇಲೆ ವರ್ಕೌಟ್ ಮಾಡೋದಂತ. ಆ್ಯಕ್ಚುಲಾಗಿ ಅದು ಹಂಗೆ ವರ್ಕೌಟ್ ಆಗೋಲ್ಲ. ಫಸ್ಟು ಸ್ಟ್ರೆಚಸ್ ಮಾಡ್ತೀವಿ. ಸ್ಟ್ರೆಚಸ್ ಮಾಡಿದ್ಮೇಲೆ ಈ ಡಂಬಲ್ಸ್ ಎಲ್ಲ ಯೂಸ್ ಮಾಡಿ ಆ್ಯಬ್ಸ್ ವರ್ಕೌಟು, ಸ್ಟ್ರೆಂತ್ ಟ್ರೈನಿಂಗು, ಆಮೇಲೆ ಕೋರ್ ವರ್ಕೌಟ್ಸು ಪ್ರತಿಯೊಂದು ಮಾಡಿಬಿಟ್ಟು ಅದಾದಮೇಲೆ ಲಾಸ್ಟಲ್ಲಿ ನಾವು ಥ್ರೆಡ್ಮಿಲ್ನ ಮಾಡೋದು. ಜಸ್ಟ್ ಒಂದು ಸ್ವಿಚ್ಚು ಹಿಂಗೆ ಆನ್ ಮಾಡೋದು. ಆ್ಯಂಡ್ ದೆನ್ ವಿ ವಿಲ್ ಗೆಟ್ ಸ್ಟಾರ್ಟೆಡ್. ಆ್ಯಸ್ ಆಫ್ ನಾವು ಶೂ ಹಾಕಿಲ್ಲ, ಬರೀ ಕಾಲಲ್ಲಿ ಥ್ರೆಡ್ಮಿಲ್ ಮೇಲೆ ನಿಂತ್ಕೊಳ್ಳೋಕ್ಕಂತಾರ ಅನ್ಸುತ್ತೆ. ಬಟ್ ಸ್ಟಿಲ್ ತೋರಿಸ್ತೀನಿ ರೀ ನಿಮಗೆ. ಪಾಸ್ ಮಾಡ್ತೀನಿ. ಸಿ ಬೆಳಿಗ್ಗೆ ಬರ್ತೀನಾ, ನಾನು ಹಿಂದೆ ತಿರ್ಕೊಂಡು ಮಾತಾಡ್ರಿ ಬಿದ್ದೋಗ್ಬಿಡ್ತೀನಿ. ಮುಂದೆ ಹಿಂಗೆ ನೋಡೋಣ. ಸ್ವಲ್ಪ ಆ್ಯಂಗಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬರೀ ಕಾಲಲ್ಲಿ ಬೇರೆ ಇದ್ದೀನಿ. ಸ್ಟಾರ್ಟ್ ಆಗೋ 1 ಇಟ್ಟಿದ್ದೀನಿ. ಅದಕ್ಕೇ ಸಿ ಜಸ್ಟ್ ಆರಾಮಾಗಿ ಥ್ರೆಡ್ಮಿಲ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಥ್ರೆಡ್ಮಿಲ್ ಬಿದ್ದೋಗ್ಬಿಡ್ತಾಯಿದೆ ಇವಾಗ. ಅಷ್ಟೇ ಗೈಸ್, ಇಷ್ಟೇ ಸಿಂಪಲ್. ಐ ಹೋಪ್ ಯು ಲೈಕ್ ಡಿಟ್. ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್.